ನಾನು 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 ಅಂತ ಹೋದ್ರೆ ಮತ್ತೆ ಅವಳು ಜೀವನ ಎಲ್ಲಿ ಮಾಡ್ತಾಳೆ? ಅರ್ಥ ಮಾಡ್ಕೊಳಕ್ ಬಿಡಪ್ಪ ನೀನು. ಅವಳು ಅವ್ರ ಗಂಡನ ಜೊತೆ ಜಗಳ ಆಡ್ಕೊಳ್ಳಿ ಬಿಡಿ, ಹೊಡೆದಾಡ್ಕೊಳ್ಳಿ ಬಿಡ್ರಿ. ಇನ್ 10 ನಿಮಿಷಕ್ಕೆ ಮುತ್ ಕೊಟ್ಟಂಗ್ ಬಿದ್ದಿರ್ತಾವಲ್ಲಿ. ಈಗ ಏನ್ ಮಾಡ್ತೀವಿ? ನಾವೇನಾದ್ರು ಜಗಳ ಆಡಿದ್ರೆ ಮಗನ್ ಕರ್ಕೊಂಡು ಹೋಗ್ತಾಳೆ. ನಾನೆಲ್ಲಿ ಹೋಗ್ಲಿ ಸ್ವಾಮಿ? ನಿಮ್ಮನ್ನೇ ನಂಬ್ಕೊಂಡ್ ಬದುಕಿಲ್ವಾ ನಾನು? 6 ಗಂಟೆ ಆಯ್ತು, ದೇವ್ರ ದೀಪ ಹಚ್ಚಿಲ್ಲ, ಬಾಗ್ಲು ನೀರ್ ಹಾಕಿಲ್ಲ, ಇನ್ನು ಕಾಪಿ ಕೊಟ್ಟಿಲ್ಲ ಅಂದ್ರೆ ಕೊನೆಗೆ ಕೊಡ್ತಾಳ ನನಗ್ ಚೊಂಬು. ರಾಣಿ ಹಂಗಿದ್ದವರು ಈ ಆಶ್ರಮದ ಯೋಚನೆ ಯಾಕೆ ಬಂತು ನಿಮಗೆ? ಅಪ್ಪು ಸರ್ ಕೇಳ್ಕೊ ಬರ್ಬೇಕೀಗ. ಕೆಲವು ಸಲ ಏನಾಗುತ್ತೆ ಅಂದ್ರೆ ತುಂಬಾ ಮೆಚ್ಕೊಂಡವ್ರನ್ನ, ತುಂಬಾ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗತ್ತೆ. ಹಾಗಾಗಿ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಅಂಬರೀಷಣ್ಣ ಕೊಟ್ಟಿರೋ ಭಿಕ್ಷೆ ನಮ್ಮ ಕಲಾವಿದರ ಸಂಘ. ಆರ್ಟಿಸ್ಟ್ಗಳನ್ನ ಕಳಿಸ್ಕೊಡ್ತಾ ಇದ್ದೆ, PRO ಕೆಲಸ ಮಾಡ್ತಾ ಇದ್ದೆ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೆ, ರೇಷನ್ ಅಂಗಡಿ ಇಟ್ಕೊಂಡಿದ್ದೆ. ನಮಗೊಂದು ಒಂದಿನೂ ಫ್ರೀಯಾಗಿ ಕುತ್ಕೊಳ್ಳೇ ಇಲ್ಲ, ದುಡಿಬೇಕು ಅಷ್ಟೇ ಬದುಕು. ಆಶ್ರಮ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಎಷ್ಟಿತ್ತು ಹಣ? ಇತ್ತು ದುಡ್ಡು. ಒಂದೊಂದು ದಿನಕ್ಕೆ 3 ಸಿನಿಮಾ ಮಾಡ್ತಿದ್ದೆ. ದೇವ್ರು ಕೊಟ್ಟು ಭಿಕ್ಷೆ ಅದು. ನೀವು ಯಾರನ್ನು ಕರ್ಕೊಂಡ್ ಬರ್ತೀರಿ ಆಶ್ರಮಕ್ಕೆ? ರೋಡಲ್ಲಿರೋರ್ನ ಮೊದಲನೇದಾಗಿ ಕರ್ಕೊಂಡು ಬರಬಾರ್ದು. ಇವತ್ತು ಕರ್ಕೊಂಬಂದು ನಾಳೆ ಸತ್ತೋದ್ರೆ ಅದಕ್ಕೆ ಹೊಣೆ ನಾನೇ. ನಿಜವಾಗ್ಲೂ ಬಂದು ಕರ್ಕೊಂಡು ಹೋಗ್ತಾರ? ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಹೆಸರಲ್ಲಿ ಆಸ್ತಿ ಇರುತ್ತೆ. ಈಗ ಫೋನ್ ಮಾಡಿ ನಮ್ಮ ತಂದೆಯನ್ನು ತಾಯಿಯನ್ನು ಸೇರಿಸ್ತೀವಿ. ದಿನ 100 ಫೋನ್ ಬರುತ್ತೆ ನನಗೆ. ನಮ್ಮಮ್ಮ ಕಾಟ ತಡಿಯೋಕ್ಕಾಗ್ತಾ ಇಲ್ಲ, ಹಿಂಸೆ, ನನಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಹಬ್ಬಬ್ಬ ಅಂದ್ರೆ ಒಂದು 6 ತಿಂಗಳು ನೀವು ಇಟ್ಕೊಳ್ಳಿ, ನಾನೇ ಕೊಡ್ತೀನಿ ಅಂದ್ರೆ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ನನ್ನ ಆಶ್ರಮಕ್ಕೆ ಕರ್ಕೊಂಬರ್ತಾರೆ. ಮಗಳು ಪಕ್ಕದ ಮನೆಯವರು ಅಂತ ಹೇಳ್ತಾರೆ. ನನಗೆ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಮಗಳಾಗಿ ತಾಯಿ ಅಲ್ಲ ಅಂತ ಹೇಳ್ತೀಯಲ್ಲ. ಮಗನಿಗೆ ಫೋನ್ ಮಾಡ್ತೀವಿ, ಬರೋದಿಲ್ಲ. ಅವಳು ಸರಿ ಇಲ್ಲ ಅಂತಾನೆ. ಆ ತಾಯಿ ನಿನಗೆ ದುಡ್ಡು ತಂದು ಕೊಡ್ಬೇಕಾದ್ರೆ ದುಡ್ಡು ಅಂತ ಅನ್ನಿಸ್ಲಿಲ್ವಾ? ಅಜ್ಜಿ ಕರುಳು ಪಟ್ಟಿ ಇಟ್ಕೊಂಡು ಕೇಳ್ತಾಳೆ ಮಗ ಬಂದಾಗ, ಯಾಕೋ ನನ್ನ ಇಲ್ಲಿ ಬಿಡ್ತಿದ್ಯಾ? ಬಿಡಬೇಡ ಕಣೋ, ಕರ್ಕೊಂಡು ಹೋಗ್ಬಿಡು ನನ್ನ. ಎಷ್ಟೋ ದಿನ ಫುಟ್ಪಾತಲ್ಲಿ ಕೂತಿದ್ದೀನಿ, ಅನ್ನ ಇಲ್ಲದೆ ನೀರಿಲ್ಲದೆ. ಯಾರೋ ಒಬ್ಬ ಅನ್ನ ತಿಂತಾ ಇದ್ರೆ ಕಿತ್ಕೊಂಡು ತಿನ್ನಬೇಕು ಅನ್ನೋ ಪ್ರಪಂಚದಲ್ಲಿ ಬದುಕ್ತಾವಳ. ಆಶ್ರಮದೊಳಗಡೆ ಇರೋರೆ ನಿಮಗೆ ಗುಂಡಿ ತೋಡೋ ಪ್ರಯತ್ನ ಮಾಡಿದಾರಾ? ಮಾಡಿದ್ದಾರೆ. ಗುಂಡಿ ಏನು, ಬೆಂಕಿ ಹಚ್ಚಕ್ಕೂ ಮಾಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಜನಕ್ಕಿರೋ ಅತಿ ದೊಡ್ಡ ತಪ್ಪು ಕಲ್ಪನೆ ಏನಿರ್ಬೋದು? ಅದೇ, ಈಗ ಚೆನ್ನಾಗಿದ್ದಾಳೆ, ನನ್ನ ಯಾರೋ ಇಷ್ಟಪಡ್ತಾನೆ, ಫೋನ್ ಮಾಡ್ತಾನೆ, ಅವನಿಗೆ ನಾನು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ, ಉಗಿತೀನಿ, ಅವನು ಇನ್ನೊಂದು 10 ಜನನ ಕಟ್ಕೋತಾನೆ, ಹಾಕೋಳ ಅಮ್ಮನ್ ಅಂತಾನೆ. ಹಿಂಗೆ ಅಂತಾರೆ. ನೀವು ಅಪ್ಪ ಅಮ್ಮನ ಸಾಕಕ್ಕೆ ಯೋಗ್ಯತೆ ಇಲ್ಲದೆ ಬೀದಿಲಿ ಬಿಸಾಕಿದ್ರಿ. ಅದನ್ನ ನಾನು ಬಾಚ್ಕೊಂಡು ತಪ್ಕೊಂಡು ಮುದ್ದಾಡ್ತಾ ಇದ್ದೀನಿ. ನಂದೇನು ತಪ್ಪಿದೆ? ಬರ್ಲಿ 100 ಜನ 1000 ಜನ ಬರ್ಲಿ, ಏನ್ ಮಾಡ್ಕೊಳ್ತಾರೆ ನನ್ನ? ಆ ತಾಯಿ ಅಳ್ತಾಳೆ, ನನ್ನ ಮಗಳನ್ನ ನೋಡ್ಬೇಕು ಅಂತ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ, ನಂಬರೇ ಚೇಂಜ್ ಮಾಡ್ಬಿಡ್ತಾಳೆ. ಎಲ್ಲಿಂದ ತಂದ್ಕೊಡ್ಲಿ ಆ ಮಗಳನ್ನ ನಾನು? ನಮ್ಮ ಬದುಕು ಎಷ್ಟು ದಿನದ ಸಂತೆಯೋ ಪ್ರಯಾಣವೋ ಗೊತ್ತಿಲ್ಲ. ಇರುವಷ್ಟು ಗಳಿಗೆ ನಮ್ಮಿಂದ ಇತರರಿಗೆ ಆಗಬಹುದಾದದ್ದು ಪರೋಪಕಾರ. ನಾನು ಸಾರ್ಥಕವಾಯಿತು ಜೀವನ, ಒಂದೊಳ್ಳೆ ಕೆಲಸ ಮಾಡಿದ್ದೀನಿ. ಈ ಆಶ್ರಮದ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ ಅನ್ನೋದು ಕಮೆಂಟ್ಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ದುಡ್ಡು ಮಾಡೋದಕ್ಕೆ ತಿಕ್ಕಾಮಕ ತೊಳೆದು ಮಾಡೋ ಅವಶ್ಯಕತೆ ಇಲ್ಲ. ಆ ಬೇವರ್ಸಿ ಬದುಕು ಬೇಡ, ಆ ದುಡ್ಡು ಬೇಡ, ಭಿಕ್ಷೆ ಬೇಡ, ಆದ್ರೂ ಸಾಕಬೇಕು ಅಂತ ಬಂದಿರೋಂಥ ಶಶಿಕಲಾ ನಾನು. ಈ ಪ್ರೋಗ್ರಾಮ್ಗೆ ನೀವು ಕೂಡ ಗೆಸ್ಟ್ ಆಗಿ ಬರಬೇಕು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣೋ ಈ ನಂಬರ್ಗೆ 9352248626 ನಿಮ್ಮ ಹೆಸರು, ನೀವು ಯಾವ ವಿಚಾರದ ಕುರಿತು ಇಲ್ಲಿ ಮಾತಾಡಬೇಕಿದ್ದೀರಿ, ಎಷ್ಟು ಜನ ಬರ್ತೀರಿ, ನೀವು ಮತ್ತು ಇನ್ನೊಬ್ಬರು, ಇಬ್ಬರಿಗಿಲ್ಲ ಅವಕಾಶ ಇದೆ. ನಮ್ಮ ಬೆಂಗಳೂರಿನಲ್ಲಿರುವ ಸ್ಟುಡಿಯೋಗೆ ನೀವು ಬರಬೇಕು. ನಿಮ್ಮ ಕಥೆಗಳನ್ನು ಹಂಚ್ಕೊಳ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ವಾಟ್ಸಪ್ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ. ಗಂಡನ ಬಿಟ್ಟು ಬಂದ್ಬಿಡಮ್ಮ, ನಾವು ಇನ್ನೊಂದು ಮದುವೆ ಮಾಡ್ತೀವಿ, ಆಸ್ತಿ ಕೊಡ್ತೀವಿ, ಇಲ್ಲೇ ಒಂದು ಪುಟ್ಟ ಮನೆ ಮಾಡಿಕೊಡ್ತೀವಿ, ಗಂಡ ಹಾಕಬೇಕು ಅನ್ನೋ ಕಾಲ. ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಹೆಂಗಿದೆ ಪಾಪದ ಗಂಡು ಮಕ್ಕಳ ಕತೆ? ಸರ್, ಇದನ್ನ ನೋಡಿದ್ಮೇಲೆ ಎಷ್ಟು ಜನ ಅಟ್ಟಾಡ್ಸ್ಕೊಂಬಂದು ಹೊಡಿತಾರೋ ಗೊತ್ತಿಲ್ಲ. ನಾನು ಹೇಳೋದೇನು ಗೊತ್ತಾ, ತಪ್ಪು ಸರಿ ಎಲ್ಲರೂ ಮಾಡ್ತಾರೆ, ಇಬ್ರು ತಪ್ಪು ಮಾಡಿರ್ತಾರೆ. ಗಂಡ ದುಡ್ಕೊಂಬರ್ಬೇಕಾದ್ರೆ ಹೆಂಡತಿ ತುಂಬಾ ಚೆನ್ನಾಗೇ ಇರ್ತಾಳೆ. ಒಬ್ಬ ಗಂಡನ ಕೈ ಒಂಚೂರು ಕಡಿಮೆ ಆದಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ. ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ, ಏನೋ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅನುಸರಿಸ್ಕೋಬೇಕು. ದುಡ್ದಾಗ ನಿಮಗೆ ಕೊಟ್ಟಿರ್ತಾನಲ್ವಾ, ದುಡಿದೇ ಇದ್ದಾಗಲೂ ಅವನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಧರ್ಮ ಅಲ್ವಾ ಅದು? ಬೇರೆ ಯಾರಿಗಾರ ಕೊಟ್ಟಿದ್ರೆ ತಪ್ಪು.
ಪಾಪ ಎಲ್ಲ ನಿಮಗೆ ಕೊಟ್ಟಿರ್ತಾನೆ. ಅವ್ನ ಕೈಲಿ ಆಗಲ್ಲ, ಏನೋ ಒಂದು ಕಷ್ಟ ಇತ್ತು, ಪರಿಸ್ಥಿತಿ ಇತ್ತು, ಅವ್ನಿಗೇನೋ ಕೆಲಸ ಸಿಗಲಿಲ್ಲ, ಹಂಗಂದಾಗ ನೀವು ಸೀದಾ ಬ್ಯಾಗ್ ಎತ್ಕೊಂಡು ಮಗುನ ಕರ್ಕೊಂಡು ಹೋಗ್ಬಿಟ್ರೆ ಕತೆ. ಸದ್ಯ ಮನೆಗೆ ಹೋದರೆ ಪರವಾಗಿಲ್ಲ, ನೀವೆಲ್ಲ ರೋಡಲ್ಲಿ ಕೂತಿರ್ತಿರಲ್ಲ, ಅದು ಹೇಳಿ. ಆಗೋಲ್ ಒಂದೊಂಟು ಬರ್ತವೆ, ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ನೀವೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀರಾ. ಓಕೆ, ಪಾಪ ಅವನೆಲ್ಲೋ ಇದ್ದವನು ಓಡ್ ಬರ್ತಾನೆ, ಅವನ ಕತೆಗೆ ಏನಾಗಬೇಕು? ನಿಜ ನಿಜ. ಬಟ್ ಈ ರೆಕಾರ್ಡ್ ನೋಡಿದ್ಮೇಲೆ ನನಗಂತೂ ತುಂಬ ಜನ ಹೋಗಿದ್ದಾರೆ, ಹೋಗಿಸ್ಕೊಳ್ತೀನಿ. ನನಗೆ ಹೆಂಗೆ ಗೊತ್ತು ನಮ್ಮ ಗಂಡ ಅಂತವ್ನು ಗೊತ್ತಾ? ನೀವು ಹೇಳ್ಬಿಡ್ತೀರಿ ಕೂತ್ಕೊಂಡು. ಹ್ಞೂ, ಅದನ್ನೇ ನಿಂಗೆ ಏನಮ್ಮ ಗೊತ್ತು, ನಿನ್ನ ಗಂಡ ಮೇಲೆ ಹೋಗ್ಬಿಟ್ಟ, ನಿನ್ಗೆ ಹೆಂಗ್ ಗೊತ್ತು? ನನ್ನ ಕಷ್ಟ ನಿನಗೆ ಗೊತ್ತು, ನಿಂಗೆ ಹೆಂಗೆ ಗೊತ್ತು? ನಾನು ದಿವಸ ಅನುಭವಿಸೋಳು, ನನಗೆ ಗೊತ್ತು. ಏನೋ ಹೇಳ್ಬಿಟ್ಲು ದೊಡ್ಡದಾಗೆ. ಹಾಂ, ಯಾಕಂದ್ರೆ ನಾನು ತುಂಬ ಸರಿ ಗಮನಿಸಿದ್ದೀನಿ, ಅಷ್ಟು ಕ್ವಾಟ್ಲೆ ಕೊಡೋ ಗಂಡಂದಿರು ಅವ್ನು ಎಡವಟ್ಟಿರುತ್ತೆ. ಅವ್ನು ಕುಡುಕ, ಜವಾಬ್ದಾರಿ ಇಲ್ಲ, ಗಂಡು ಎಂಟಿಗೆ ನಾಯಿಗೆ ಹೊಡೆದಂಗೆ ಹೊಡೆಯೋದು. ಎಷ್ಟು ದಿನ ಅಂತ ಸಹಿಸ್ಕೊಳ್ತಾಳೆ ಆಕೆ. ಅತ್ಲಾಗ ಈ ಪೀಡೆ ಹೋದ್ರೆ ಸಾಕು ಬಿಟ್ಬಿಡ್ತಾಳೆ. ಒಂದೇನು ಗೊತ್ತಾ, ಗಂಡಸ್ ತಪ್ಪು ಮಾಡೋದು, ನಾನು ಪ್ರತಿಯೊಂದು ಹೇಳ್ಬಿಡ್ತೀನಿ ನೋಡಿ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನೀವು ನನ್ನ ಮುಂದೆ ಹಿಂಗಂತ ಇಲ್ಲ ದಯವಿಟ್ಟು ಹೇಳಿ. ಅವನು ಪ್ರೀತಿ ಕೊಟ್ಟರೆ ಆ ತಾಯಿ ಎಲ್ಲೂ ಹೋಗಲ್ಲ, ಹೆಂಡತಿ. ಒಂದು, ನೀನು ಪ್ರೀತಿ ಕೊಡದೆ ಎಲ್ಲೋ ಹಪ್ಪೆ ಪಾರಿ ಥರ ಅಲ್ಕೊಂಡಿದ್ರೆ ಅವಳು ಊಟ ಏನು ಮಾಡಬೇಕು, ಬಟ್ಟೆ ಏನು ಹಾಕೋಬೇಕು, ಅವಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ನೀನು 1000 ಖರ್ಚು ಮಾಡಬೇಡಯ್ಯ, ನೀನು ಯೋಗ್ಯತೆಗೆ 100 ರೂಪಾಯಿ ಕರ್ಕೊಂಡೋಗು, ಪುಟ್ಪತ್ತಲ್ಲಿ ತಿನ್ನಿಸ್ಕಬ ಅವಳನ್ನ. ನೀನು ಮಾಲ್ಗೆ ಹೋಗ್ಬೇಡ, ನೀನು ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ಬೇಡ, ಲಿಫ್ಟಲ್ಲಿ ಕರ್ಕೊಂಡು ಹೋಗ್ಬೇಡ, ಅಟ್ಲೀಸ್ಟ್ ಬೈ ವಾಕ್ ಕರ್ಕೊಂಡೋಗ ಅವಳನ್ನ. ಅವಳು ಮನಸ್ಸಲ್ಲಿರೋ ನೋವು ತೆಗಿ. ನೀನು ಬಿಟ್ಟು ಎಲ್ಲೂ ಅಲ್ಲಾಡಲ್ಲ ಅವಳು. ನೀನೆಲ್ಲೋ ಅಪ್ಪೆ ಪರಿ ಥರ ಎಲ್ಲೋ ಕುಡ್ಕೊಂಡು ತಿನ್ಕೊಂಡು ಶೋಕಿ ಮಾಡ್ಕೊಂಡು ಸೈಕೋ ಥರ ಆಡಿದ್ರೆ ಅವಳು ತಾನೇ ಎಲ್ಲಿರ್ತಾಳೆ? ಎಲ್ಲ ನಿಂದೇ ತಪ್ಪು ಅಂದ್ಬಿಟ್ರೆ ಆಗಲ್ಲ, ಅವಳದೇ ತಪ್ಪು ಅಂದ್ರೂ ಆಗಲ್ಲ, ನಿಂದು ತಪ್ಪಿರುತ್ತೆ. ಅದ್ರಲ್ಲಿ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಲ್ಲ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಅವಳು ಆದರೆ ಇನ್ನೊಬ್ಳು ಒಂಥರ ಬಟ್ಟೆ ಚೇಂಜ್ ಮಾಡ್ದಂಗೆ ಆಗ್ಬಿಟ್ಟಿದೆ. ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇರಲ್ಲ ಕೆಲವ್ರಿಗೆ. ಈಗೋಗಳು ಇರ್ತವೆ, ಇಬ್ಬರು ಸೋತು ಸಂಸಾರ ಗೆಲ್ಲಬೇಕು. ಅದಕ್ಕೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮತ್ತು ಇನ್ನೂ ಎಂಥ ದುರಂತ ಅಂದರೆ, ನಾನು ಯಾವಳಿಂದಲಾದರೂ ಹೋಗ್ತೀನಿ, ಅವಳೆಲ್ಲೂ ಹೋಗ್ಬಾರ್ದು. ಅವಳು ತಂದಾಕಿದ್ದು ಮಾಡಾಕೊಂಡು ಸುಮ್ಮನೆ ನಾನು ಮನೇಲಿ ಇರಬೇಕು. ಈಗ ನನ್ನ ಹೆಂಡತಿ ಪತುರತೆಯಾಗಿ ಬದುಕಬೇಕು, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಮಜಾ ಮಾಡ್ಬೋದು, ಯಾವ ನ್ಯಾಯ ನೋಡಿ. ಬಟ್ ನೀನು ಬೇರೆಯವ್ರ ಜೊತೆ ಹೋಗಿರ್ತೀಯಲ್ವಾ? ಎಷ್ಟು ಹೆಣ್ಮಕ್ಳು ಇದನ್ನು ಹೇಳ್ಕೊಂಡ್ರೆ ನನ್ನ ತವ್ರ ಮನೆ ಮರ್ಯಾದೆ ಹಾಳಾಗುತ್ತೆ, ಗಂಡನ ಮನೆ ಮರ್ಯಾದೆ ಹಾಳಾಗುತ್ತೆ ಅಂತ ಸಹನೆ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು, ಅಯ್ಯೋ ನನ್ನ ಗಂಡ ಊರೆಲ್ಲ ಸುತ್ಕೊಂಬಂದ್ರು ಸಂಜೆ ಮನೆಗೆ ಬರ್ತಾನಲ್ಲ ಅಂತ ಕಾಯ್ತಾಳೆ. ಏನು ಮಾಡೋದು, ಬಿಟ್ಬಿಟ್ಟು ಅವನು ಇರಲ್ವಲ್ಲ, ಮಕ್ಳಿಗೆ ತಂದೆ ಎಲ್ಲಿ ಹೋಗ್ಬೇಕು? ಅಟ್ಲೀಸ್ಟು ಈಗ ಹೆಣ್ಮಕ್ಳು ಬದುಕ್ತಾ ಇರೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಕೆಲವು ಮಕ್ಳಿಗೋಸ್ಕರ ಇಟ್ಕೊಂಡಿರ್ತಾಳೆ. ಊರೆಲ್ಲ ಸುತ್ಕೊಂಬಾರಪ್ಪ, ಸಾಯಂಕಾಲ ಮನೆಗೆ ಬಾ, ನನಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ ಬಾ. ಇದು ಹೆಂಗೆ ಏನು ಹೇಳಿದ್ರು ಅಂತಿಮವಾಗಿ, ಇಲ್ಲ ಸರ್ ಅವ್ನು ಸರಿ, ಅವ್ನು ತಪ್ಪು ಮಾಡ್ದೆ ಸರ್ ಅದಕ್ಕೆ ನಾನು ಹಿಂಗೆ ಓದೆ ಅಂತ ಇವಳು ಅನ್ನೋದು, ಇಲ್ಲ ಸರ್ ಅವಳು ಹಿಂಗೆ ಮಾಡ್ತಿಲ್ಲ ಸರ್ ಅದಕ್ಕೆ ನಾನು ಬೇರೆಯವಳು ಹಿಂದೆ ಓದೆ ಅಂತ ಇವ್ರು. ಅಂದರೆ ಪರಸ್ಪರ ನನ್ನ ಹೆಂಡ್ತಿಗೆ ಅನ್ಯಾಯ ಮಾಡಬಾರ್ದಪ್ಪ, ದೇವ್ರು ಮೆಚ್ಚಲ್ಲ ಅಂತ ಈತನಿಗೆ ಬರಬೇಕು. ಅಯ್ಯೋ ನನ್ನ ಗಂಡನಿಗೆ ದ್ರೋಹ ಮಾಡಿ ಇನ್ನು ಯಾವನಿಂದ ಹೋದರೂ ಅವ್ನು ಬಳಸ್ಕೊಂಡು ಬಿಸಾಡ್ತಾನೆ ಹೊರತು ಗಂಡನಂತೆ ಕೊನೆಯವರೆಗೂ ಯಾರೂ ನಿಲ್ಲಲ್ಲ. ಯಾಕಂದರೆ ಚರ್ಮ ಸುಖ ಆದಮೇಲೆ ನೀನು ಯಾರಿಗೂ ಬೇಕಿಲ್ಲ, ಕುಡಿದ ಮೇಲೆ ನೀರಿನ ಬಾಟ್ಲೇ ಬೇಕಾಗಿಲ್ಲ. ಭಾರ, ಅದು ಭಾರ. ಒಂದು ಬಟ್ಟೆ ತೆಗಿಬೇಕಾದ್ರೆ ಇರೋ ಇಂಟ್ರೆಸ್ಟು ಬಟ್ಟೆ ಹಾಕ್ಕೋಬೇಕಾದ್ರೆ ಅವನಿಗೆ ತಾಳ್ಮೆ ಇರಲ್ಲ. ಅವಳು ಬಟ್ಟೆ ಬಿಚ್ಚೋವರೆಗೂ ಅವನಿಗೆ ಆ ಕುತೂಹಲ ಇರುತ್ತೆ, ಅವನಿಗೆ ಆ ಸುಖನ ಅವಳನ್ನ ಮೇಲ್ಗೆ ತೊಗೊಂಡೋಗಿ ಕೂರಿಸಿರ್ತಾನೆ. ಅವನ ಕೆಲಸ ಮುಗಿದ ಮೇಲೆ ಆ ಬಟ್ಟೆ ಹಾಕ್ಕೊಳ್ಬೇಕಾದ್ರೆ ಅವನು ಇರೋದೇ ಇಲ್ಲ, ಅವನ ಬಟ್ಟೆ ಹಾಕೊಂಡು ಓಡೋಗಿರ್ತಾನೆ. ಇಷ್ಟೇ ಬದುಕು. ಆದಷ್ಟು ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿಗಳಿಗೆ ದಯವಿಟ್ಟು ನಿಯತ್ತಾಗಿರಿ, ಯಾಕಂದರೆ ಅದೊಂದೇ ಸತ್ಯ. ಖಂಡಿತ ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರಿಗೂ, ಒಂದು ಗಂಡಿಗೂ ಹೆಣ್ಣಿಗೂ ಹೇಳೋದಷ್ಟೇ, ಸೇಮ್ ಇಬ್ಬರೂ ಒಂದೇ ನನಗೆ. ಯಾಕೆಂದರೆ ಗಂಡಿಲ್ಲ ಅಂದರೆ ಹೆಣ್ಣಿಲ್ಲ, ಅದು ನಾನು ಅಂದ್ಕೊಂಡಿರೋಳು. ನಾನು ಈಗ ತಂದೆ ತಾಯಿ ಮನೇಲಿ ತುಂಬ ಜನಕ್ಕೆ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ. ಒಂದೇನು ಗೊತ್ತಾ, ಮಗಳು ಜಗಳ ಆಡ್ಕೊಂಡು ಬರ್ತಾಳೆ, ಇಲ್ಲ ಮಗನೂ ಜಗಳ ಆಡ್ತಾನೆ ಸೊಸೆ ಹತ್ರ, ಅಲ್ಲಿ ನೀವೇ ಸರಿ ಅಂತ ಬೈರಿ. ಸೊಸೆಗೆ ಬೈಬೇಡಿ, ಮಗನಿಗೆ ಬೈರಿ. ಯಾಕೆ ಅಂದರೆ ಅವಳು ನಿಮ್ಮನ್ನು ನಂಬಿಕೊಂಡು ಇಡೀ ಕುಟುಂಬ ಬಿಟ್ಟು ಬಂದಿರ್ತಾಳೆ. ಮಗನಿಗೊಂದು ರೇಟ್ ಹೊಡಿರಿ, ಸೊಸೆಗೆ ಅನ್ಬೇಡಿ. ಆಗ ಸೊಸೆ ನೀವು ಅಲ್ಲಿ ಗೆದ್ದಂಗೆ. ಮತ್ತು ಸೊಸೆ ನಿಂತ್ಕೊಳ್ತಾಳೆ, ಏಯ್ ನನ್ನ ಅತ್ತೆ ಅಂತ.
ಸೊಸೆಗೆ ಅನ್ನಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅವಳು ಗೊತ್ತಿಲ್ಲದೇನೆ ತಪ್ಪು ಮಾಡಿರ್ತಾಳೆ. ಇನ್ನು ನನ್ನ ಮನೇನ ಮಗಳಿದ್ರೆ ನಾನು ಕಿವಿಗೆ ಹಾಕ್ಕೊಳ್ಳಲ್ಲ ತಪ್ಪು ಮಾಡಿದ್ರೆ, ಕಣ್ಣಿಗೆ ನೋಡಿದ್ರೆ ಅಂದ್ಕೊಡೋಗ್ತೀನಿ. ಹಾಗೆ ಅವಳುವೆ ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ, ಯಾಕೆ ಸಂಸಾರ ಚೆನ್ನಾಗಿರಲ್ಲ. ಮತ್ತು ಸೊಸೆ ಬಗ್ಗೆ ಸಿಕ್ಕವ್ರ ಹತ್ರ ಅವಳು ಹಂಗೆ ಅವಳು ಹಿಂಗೆ, ನಾಳೆ ಅವ್ರು ಯಾರು ಬರಲ್ಲ, ನೀನು ಜ್ವರ ಬಂದೋ ರೋಗ ಬಂದೋ ಮಲ್ಕೊಂಡ್ರೆ ಸೊಸೆನೇ ನೋಡಬೇಕಲ್ಲ. ಹೌದು, ಸಿಕ್ಕವ್ರ ಹತ್ರ ಸೊಸೆ ಬಗ್ಗೆ ಕೆಡ್ದಾಗ ಹೇಳೋದೇ ಒಂದು ದೊಡ್ಡ ಚಟ ದೊಡ್ಡ ಇರುತ್ತೆ. ಕೆಲಸ ಅವ್ಳಿಗೆ. ಏನೇ ಅವಳು 9 ಗಂಟೆಗೆ ಎದ್ದೇಳ್ತಾಳೆ, ಒಂದು ನೀರು ಕೊಡಲ್ಲ ಕಣೆ. ಅಯ್ಯೋ ನಾನು ಹಣೆ ಬರ ಇಂಥವಳು ತಂದಿದ್ದೀನಿ. ಅದರಲ್ಲಿ ಬೇರೆ ಮಗನ ಕಿವಿ ಚುಚ್ಚೋದು. ಅವರಿಬ್ಬರು ಗಂಡ ಹೆಂಡ್ತಿ ಜಗಳ ಆಡ್ತಾರೆ, ಆಗ ಸಂಸಾರ ಹಾಳಾಗುತ್ತೆ. ಯಾರಿಂದ ಹಾಳಾಯಿತು? ಈಗ ನೀನು ಅತ್ತೆ ಅಲ್ವಮ್ಮ, ನೀನು ಕಷ್ಟಪಟ್ಟಿದ್ಯಾ, ನಾನು ಕಷ್ಟಪಟ್ಟಿದ್ದೀನಿ. ನಾವು ಅವಾಗೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದೀವಿ, ನಾವು ಸುಖನೂ ಅನುಭವಿಸಿದ್ದೀವಿ. ಬರೀ ಕಷ್ಟದಲ್ಲೇ ಬಂದಿಲ್ಲ, ನಾವು ಸುಖ ತಿಂದಿಲ್ವಾ, ಸುಖ ಅನುಭವಿಸಿಲ್ವಾ? ಈಗ ಆ ಸುಖ ಅವರು ಅನುಭವಿಸ್ಲಿ ಬಿಡಿ, ಯಾಕೆ ಅಡ್ಡ ಹೋಗ್ತೀರಿ? ತೀರಾ ಅಸಹ್ಯ, ತೀರಾ ಅತಿಶೋಕ್ತಿ ಅನಿಸ್ದಾಗ ನೀವು ಒಂದು ಸ್ವಲ್ಪ ಇನ್ವಾಲ್ವ್ ಆಗಿ, ದೊಡ್ಡವರು ಇದ್ದೀರಿ, ಅನುಭವ ಇದೆ, ಬೇಡವಾ ಇದು ಬೇಡ ಅಮ್ಮ, ಇದು ಹಿಂಗೆ ನಾನು ಇಷ್ಟು ದಿನ ಈ ಸಂಸಾರನ ಕಾಪಾಡ್ಕೊಂಬಂದಿದ್ದೀನಿ, ಇದು ನಿನಗೆ ಬಿಟ್ಟಿದ್ದು, ನೀನು ಕಾಪಾಡ್ಕೊಂಡು ಹೋಗು ಅಂತ ಹೇಳಿ ಅವಳು ಹೋಗ್ತಾಳೆ. ನನ್ನ ಸೊಸೆ ಸರಿ ಅಂತ 100 ಕಡೆ ಹೇಳ್ಕೊಂಬನ್ನಿ. ಅದು ಸೊಸೆ ಆಗಿರ್ಬೋದು, ಶಿಷ್ಯ ಆಗಿರ್ಬೋದು, ರಾಜನಿಗೆ ಪ್ರಜೆಗಳಾಗಿರ್ಬೋದು, ತುಂಬ ಕಂಟ್ರೋಲ್ ಮಾಡ್ತೀನಿ ಅಂತ ಹೋದ್ರೆ ಕಿತ್ತು ಹರಿದು ಹೋಗ್ಬಿಡುತ್ತೆ. ಇಲ್ಲ, ನೀನು ಬೀದಿಗೆ ಬೀಳ್ತೀಯ. ಅಟ್ಲೀಸ್ಟ್ ಅವಳು ಒಳ್ಳೆಯಳು ಅಂದರೆ ನೀನು ಬಿದ್ದೋದಾಗ ನಿನ್ಗೆ ಅನ್ನನಾರ ಹಾಕ್ತಾಳೆ, ಒಂದು ಹಾಸ್ಪಿಟ್ಲಿಗಾರ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ನಮ್ಮ ಅತ್ತೆ ಅವತ್ತು ನನಗೆ ಅಯ್ಯೋ ಅಂದರು, ಅಯ್ಯೋ ನಮ್ಮ ಅತ್ತೆ ನನ್ನ ಕಂಡ್ರೆ ಇಷ್ಟ ಅಂತ. ನೀನು ಹಿಂಗೆ ಬೈತಾ ಇದ್ರೆ ನೀನು ಬಿದ್ದೋದಾಗ ಎಂತೆಂಥ ಪದಗಳು ಬೈತಾಳೆ ಗೊತ್ತಾ? ಅಯ್ಯೋ ನೀನು ಬರಬಾರ್ದು, ಬಂದು ಹೋಗ, ಇನ್ನು ಬದುಕಿದೆಯಲ್ಲ, ಹೋಗಿ ಇನ್ಯಾತಕ್ಕೋಸ್ಕರ ಬದುಕಿದೆ, ಹೋಗಿ ಸತ್ತೋಗ್ಬಿಡು ಅಂತಾಳೆ. ಹೌದು, ಯಾಕೆ ನೀನು ಭೂಮಿಗೆ ಬಾರ. ನಮಗೂ ಸಂಸಾರ ಮಾಡೋಕ್ಕೆ ಬಿಡಲಿಲ್ಲ, ನನ್ನ ಗಂಡನ ಜೊತೆ ಸಂಸಾರ ಮಾಡೋಕ್ಕೂ ಬಿಡಲಿಲ್ಲ, ನನಗೆ ಬದುಕು ಕಟ್ಕೊಳ್ಳೋಕ್ಕೂ ಬಿಡಲಿಲ್ಲ, ಇನ್ನು ನನಗೆ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ, ಇನ್ನು ನೀನೇನಕ್ಕೆ? ಇದೇ ಪದಗಳೇ ಬರೋದು. ಇವತ್ತು ನಂದೇನೆ ತಗೊಳ್ಳಿ, ಬೇರೆಯವ್ರದ್ದು ಬೇಡ. ಈಗ ನನ್ನ ಸೊಸೆ ಒಳ್ಳೆಯವಳು ಅಂತ 100 ತಡ ಹೇಳ್ತೀನಿ, ಅವಳು ಒಳ್ಳೆಯವಳೆ, ನಾವು ಅವಳನ್ನ ಹೇಳ್ಬೇಕು ನೀನು ಒಳ್ಳೆಯವಳು ಅಂತ. ನಾನು ಅವತ್ತು ಸೊಸೆಯಾಗಿ ಬಂದಿದ್ದೆ, ಇವತ್ತು ಅವಳು ಸೊಸೆಯಾಗಿ ಬಂದಿದ್ದಾಳೆ. ನನ್ನ ಜೀವನ ಮುಗೀತಪ್ಪ, ನಂದೆಲ್ಲ ಬದುಕಾಯಿತು, ನೋಡಿದೆ, ಕಷ್ಟ ಸುಖ ದುಃಖ ಎಲ್ಲ ನೋಡಿದೆ. ಅವಳು ಅನ್ಭವ್ಸೋಕೆ ಬಿಡು. ನಾನು 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 ಅಂತ ಹೋದರೆ ಮತ್ತು ಅವಳು ಜೀವನ ಎಲ್ಲಿ ಮಾಡ್ತಾಳೆ? ಆ ಮನೇನೆಲ್ಲ ಅರ್ಥ ಮಾಡ್ಕೋತಾಳೆ ಅವಳು? ಅರ್ಥ ಮಾಡ್ಕೊಳಕ್ಕೆ ಬಿಡಪ್ಪ ನೀನು. ಎಲ್ಲದಕ್ಕೂ ನನ್ನ ಮಗನಿಗೆ ನಾನಿದ್ದೀನಿ ಅಂತ ಹೋಗಬಾರ್ದು, ಹೋಗಲೇಬಾರ್ದು ರೀ, ಬಿಟ್ಬಿಡ್ಬೇಕ್ರಿ. ತಪ್ಪು ಸರಿ ಎಲ್ಲ ಆಗುತ್ತೆ. ಯಾರ ಮನೇಲಿ ಜಗಳ ಆಡಿಲ್ವಿ? ನಾವು ನಮ್ಮ ಗಂಡನ ಜೊತೆ ಜಗಳ ಆಡಿಲ್ವಾ? ನಮ್ಮ ಅತ್ತೆ ಮಾವನ ಜೊತೆ ಜಗಳ ಆಡಿಲ್ವಾ? ಅವಳು ಅವ್ರ ಗಂಡನ ಜೊತೆ ಜಗಳ ಆಡ್ಕೊಳ್ಳಿ ಬಿಡಿ, ಒಡೆದಾಡ್ಕೊಳ್ಳಿ ಬಿಡ್ರಿ. ಏನು 10 ನಿಮಿಷಕ್ಕೆ ಮುತ್ತು ಕೊಟ್ಟಂಗೆ ಬಿದ್ದಿರ್ತಾವಲ್ಲಿ. ಅವಾಗ ಶತ್ರು ಯಾರು? ನಾನೇ. ಯಾಕೆ ಹೇಳಿ? ಅವಾಗಲೇ ಬೈದಿರ್ತೀನಲ್ಲ, ಆ ಶತ್ರು ನಾನೇ ಕಾಣಿಸೋದವಳಿಗೆ. ಗಂಡ ಒಳ್ಳೆಯವನು, ಅದು ಯಾಕೆ ಬೇಕು ನಿನಗೆ? ತೆಪ್ಪಗೆ ಬಿದ್ದುಬಿಡು. ಅಟ್ಲೀಸ್ಟ್ ಸತ್ತಾಗಾರ ಒಂದು ಕೊಳ್ಳೆ ಹಚ್ಚಕ್ಕಾರ ಒಂದು ಕರ್ಪೂರನಾರ ಹಚ್ತಾಳೆ, ನೀನು ಬಿದ್ದೋದಾಗ ಒಂದು ರಾಗಿ ಗಂಜಿ ಕೊಡ್ತಾಳೆ. ಇಲ್ಲ ಅಂದರೆ ಇನ್ನೂ ಒಂದು ಸತ್ಯ, ಈಗಿನ ಕಾಲದಲ್ಲಿ ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ಇದ್ದರೆ ಹತ್ತೆದಿರು, ಈ ಕಡೆಯವ್ರಿಗೆ ಅಮ್ಮಂದಿರು, ಮಕ್ಕಳಿಗೆ ತಾಯಿಗೂ ಹೇಳ್ತಾ ಇದ್ದೀನಿ, ನೀನು ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿದ್ದರೆ ತಂದೆ ತಾಯಿ ಮನೆ ಒಳಗಡೆ ಇರ್ತಾರೆ. ನೀನು ಸರಿ ಇಲ್ಲ ಅಂತ ಹೋದರೆ ಎಷ್ಟೋ ಜನ ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಇರ್ತಾರೆ, ಇಲ್ಲ ಬೀದಿಲಿ ಇರ್ತಾರೆ. ನಿನ್ನ ಕಾಟ ಸಾಕು ಅಂತ ಮಕ್ಕಳೇ ಕರ್ಕೊಂಬರ್ತಾರೆ. ನಾನು ನನ್ನ ತಂದೆ ತಾಯಿ ಗುಟ್ಟಾಗಿ ಹೇಳ್ತೀನಿ, ಕಣ್ಣಿಗೆ ಕಂಡ್ರು ಕಣ್ಣಿಗೆ ಕಾಣದೆ ಹೋದ್ರು ಸುಮ್ಮನಿದ್ದು ಬಿಡಿ, ಅದು ಅವ್ರು ಪಡ್ಕೊಂಬಂದಿರೋದು ಅನುಭವಿಸ್ಕೊಳ್ಳಿ. ನಿಮ್ಮದೇ ಇದೆ ಇನ್ನೂ ಕರ್ಮ, ನಮ್ಮದು ನಾವು ನೋಡ್ಕೊಳ್ಳೋಣ. ಈಗ ಆಯಿತು, ಬಾಯಿಗೊಂಚೂರು ಟೇಪ್ ಹಾಕ್ಕೊಂಡು ಭದ್ರವಾಗಿ ಇದ್ಬಿಡೋಣ. ನಾನೇನಾದ್ರು ಜಾಸ್ತಿ ಮಾತಾಡಿದ್ರೆ ಪುಟ್ಬಾತು ಇಲ್ಲ ಅನಾಥಾಶ್ರಮ, ಎರಡೇ ಆಪ್ಷನ್ ತಂದೆ ತಾಯಿಗೆ. ಬಾಯಿ ಮುಚ್ಕೊಂಡಿದ್ರೆ ಒಂದು ಮೂಲೆಯಲ್ಲಿ ನಾಯಿ ಥರ ಕೂರಿಸ್ಬಿಟ್ಟು ಒಂಚೂರು ಅನ್ನ ಹಾಕ್ತಾರೆ. ಇದು ಸತ್ಯ ಇವತ್ತಿನ ಪರಿಸ್ಥಿತಿ. ಈಗೇನು ಮಾಡ್ತೀವಿ, ನಾವೇನಾದ್ರು ಜಗಳ ಆಡಿದ್ರೆ ಮಗನ ಕರ್ಕೊಂಡು ಹೋಗ್ತಾಳೆ. ನಾನೆಲ್ಲಿ ಹೋಗ್ಲಿ ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಡು ಬದುಕಿಲ್ವ ನಾನು? ನೀವೇ ಜೀವನ, ನೀವೇ ಬದುಕು, ನಿಮ್ಮ ಬಿಟ್ಟರೆ ನನಗೆ ಜೀವನನೇ ಇಲ್ಲ ಅಂತ ಬದುಕಿದ್ದೀನಿ. ಈಗ ನೀನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ?
ಯಾಕೆ ಕರ್ಕೊಂಡೋದ್ಲ ಅವಳು? ಅವನು ಯಾಕೆ ಕರ್ಕೊಂಡೋದ? ನನ್ನ ಬಾಯಿಯಿಂದ ಕರ್ಕೊಂಡೋದ. ನನ್ನ ಬಾಯಿ ಹಿಡ್ತದಲ್ಲಿದ್ದಿದ್ರೆ ಅವಳು ಆಚೆ ಹೋಗ್ತಿರ್ಲಿಲ್ಲ. ಎಲ್ಲ ಅವಳದೇ ತಪ್ಪು ಅಂತ ಯಾಕೆ ಹೇಳ್ತೀರಿ? ಸೊಸೆದೇ ತಪ್ಪು ಅಂತ ಯಾಕೆ ಹೇಳ್ತೀರಿ? ನಮ್ಮದು ತಪ್ಪು ಅಂತ ತಿದ್ಕೊಳ್ಳಿ ನೀವು. ಫಸ್ಟ್ ಅವಳ ಬಗ್ಗೆ ಚಾಡಿ ಹೇಳೋದನ್ನು ಬಿಡಿ. ನನ್ನ ಮಗ ಅವಳು ಸೆರಗಿಡ್ಕೊಂಡು ಹೋಯ್ತಾನೆ ನನ್ನ ಮಗ ಅಂತ ಬಿಡಿ. ಹಿಡ್ಕೊಂಡೋಗ್ಲಿ ಬಿಡ್ರಿ, ಹೆಂಡ್ತಿತಾರೆ ಸೆರಗಿಡ್ಕೊಂಡು ಹೋಯ್ತಾನೆ, ಬೇರೆಯವಳು ಸೆರಗಿಡ್ಕೊಂಡು ಹೋಯ್ತಾವನ. ಅದಕ್ಕೂ ಬಿಡಲಿಲ್ಲ ಅಂದರೆ ಹೆಂಗೆ? ಅವನೆಲ್ಲ ಹೋಗ್ಬೇಕು? 9 ಗಂಟೆಗೆ ಎದ್ರೆ ಬೈತೀರಿ, ಅವ್ರು ಏನೋ ಕಷ್ಟ ಸುಖ ಹಂಚ್ಕೊಳ್ತಾ ಇರ್ತಾರೆ, ಯಾಕೆ ಎಬ್ಬಿಸ್ತೀರಿ? ಈಗ ನೀವು ಮದುವೆ ಮಾಡಿರೋದೇನಕ್ಕೆ? ಚೆನ್ನಾಗಿರಲಿ ಅಂತ ತಾನೇ ಮದುವೆ ಮಾಡಿದ್ದೀರಿ. ತಂದೆ ತಾಯಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಕೆಲವನ್ನ ನಿಮಗೆ ನೀವು ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರು ಚೆನ್ನಾಗಿರಲಿ ಅಂತ ನೀವು ಮದುವೆ ಮಾಡಿದ್ದೀರಲ್ವ, ಸಾಲ ಸೋಲ ಮಾಡಿ. ಅವಳು 6 ಗಂಟೆಗೆ ಎದ್ದು ಬಂದಿಲ್ಲ ಅಂತ ಯಾಕೆ ಬೈತೀರಿ? ಮಲ್ಕಳ್ಳಿ ಬಿಡಿ, ಗಂಡನ ಜೊತೆ ತಾನೇ ಅವಳೇ. ಖುಷಿ ಪಡ್ರಿ, ನನ್ನ ಮಗ ಸೊಸೆ ನೆಮ್ಮದಿಯಾಗವ್ರಿ ಅಂತ. ಆಗ ನೀವು ಇಲ್ಲಿ ನೆಮ್ಮದಿಯಾಗಿರ್ತೀರಿ. ಎದ್ದೋಳೆ, 6 ಗಂಟೆ ಆಯಿತು, ದೇವ್ರ ದೀಪ ಹಚ್ಚಿಲ್ಲ, ಬಾಗಿಲು ನೀರು ಹಾಕಿಲ್ಲ, ಇನ್ನೂ ಕಾಪಿ ಕೊಟ್ಟಿಲ್ಲ ಅಂದರೆ ಕೊನೆಗೆ ಕೊಡ್ತಾಳೆ ನನಗೆ ಚೊಂಬು. ಇದೇ ಕೊಡೋದವಳು. 2 ಡೈಪರು ಎದ್ದೊಳಕ್ಕಾಗದೆ ಹೋದ್ರೆ ಒರೆಸ್ಕೊಳಕ್ಕೆ, ತಿನ್ನೋಕ್ಕೊಂದು ತಟ್ಟೆ, ತೊಳ್ಕೊಳಕ್ಕೆ ಒಂದು ಚೊಂಬು. ನಡೀತಾ ಇದೆ. ನನಗೆ ಇವೆಲ್ಲ ಗೊತ್ತಿಲ್ಲ. ಈ ಆಶ್ರಮ ಮಾಡಿದ ಮೇಲೇ ಇವೆಲ್ಲ ಗೊತ್ತಾಗಿದ್ದು ನನಗೆ. ಇನ್ನೂ ಒಂದು ಜೀವನ ಇದೆ, ಇನ್ನೂ ಒಂದು ಬದುಕಿದೆ ಅಂತ. ಅದಕ್ಕೆ ಮುಂಚೆ ರಾಣಿ. ಈಗ ಅದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಹಾಗೆ ರಾಣಿ ಹಂಗಿದ್ದವರು ಈ ಆಶ್ರಮದ ಯೋಚನೆ ಯಾಕೆ ಬಂತು ನಿಮಗೆ? ಅಪ್ಪು ಸರ್ ಕೇಳ್ಕೊಬರ್ಬೇಕೀಗ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ಕೇಳ್ಕೊಂಬರ್ಬೇಕು ನಾನು. ಅವರ ಇದಕ್ಕೆ ಸ್ಫೂರ್ತಿನ? ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಅಂಬರೀಷಣ್ಣ ಕೊಟ್ಟಿರೋ ಭಿಕ್ಷೆ ನಮ್ಮ ಕಲಾವಿದರ ಸಂಘ. ನನಗೆ ಅವ್ರ ಜೊತೆ ಇದ್ದಾಗ ನಾನು ಯಾರು ಏನು ಒಂದಷ್ಟು ಜನ ಗೊತ್ತಾಗಿದ್ದು. 600 ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ. ಯಾವ ಕ್ಯಾಮ್ರಾ ಮುಂದೆ ಹೋಗ್ತಿರ್ಲಿಲ್ಲ, ಯಾವ ಮೈಕ್ ಮುಂದೆ ಹೋಗ್ತಿರ್ಲಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಆರ್ಟಿಸ್ಟ್ಗಳನ್ನ ಕಳಿಸ್ಕೊಡ್ತಾ ಇದ್ದೆ, PRO ಕೆಲಸ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಯಾವುದೇ ಫಂಕ್ಷನ್ಗೆ ಮದುವೆಗಳಿಗೆ ಕಲಾವಿದರನ್ನ ಕಳಿಸ್ಕೊಡ್ತಾ ಇದ್ದೆ, ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ದೆ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೆ, ರೇಷನ್ ಅಂಗಡಿ ಇಟ್ಕೊಂಡಿದ್ದೆ, ಎಲ್ಲ ಥರ ಕೆಲಸ ಮಾಡ್ತಾಯಿದ್ದೆ. ನಾನು ಒಂದಿನೂ ಫ್ರೀಯಾಗಿ ಕುತ್ಕೊಳ್ಳೇ ಇಲ್ಲ. ದುಡಿಬೇಕು ಅಷ್ಟೇ, ಬದುಕುವ, ಆಮೇಲೆ ನೋಡ್ಕೊಳ್ಳೋಣ. ದುಡ್ಡಿದ್ರೆ ದೊಡ್ಡಪ್ಪ, ಇಲ್ಲ ಅಂದರೆ ಚಿಕ್ಕಪ್ಪ. ಚಿಕ್ಕಪ್ಪ ಅಂದರೂ ಪರವಾಗಿಲ್ಲ, ಫುಟ್ಪಾತಪ್ಪ ಅಂದರೆ ಸಾಕು. ಬಟ್ ಆಶ್ರಮ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಎಷ್ಟಿತ್ತು ಹಣ? ಇತ್ತು ದುಡ್ಡು. ಒಂದು ಹತ್ರ ಇತ್ತು, 1 ಕೋಟಿ ದುಡ್ಡಿತ್ತು ನನ್ನ ಹತ್ರ. ನಿಮ್ಮ ಅಷ್ಟು ವರ್ಷದ ದುಡಿಮೆ ಇತ್ತು. ಒಂದು ಕೆಲಸ ಮಾಡ್ತಿರ್ಲಿಲ್ವಲ್ಲ, 28 ಕೆಲಸ ಮಾಡ್ತಿದ್ದೆ. ಒಂದೊಂದು ದಿನಕ್ಕೆ 3 ಸಿನಿಮಾ ಮಾಡ್ತಿದ್ದೆ. ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು, ತುಳು, ಕನ್ನಡ, ಇಷ್ಟೂ ಭಾಷೆಯಲ್ಲಿ ಕೆಲಸ ಮಾಡಿದೆ ನಾನು. ದೇವ್ರು ಕೊಟ್ಟು ಭಿಕ್ಷೆ ಅದು. ಒದ್ಕೊಂಬರುತ್ತಂತೆ. ಒದ್ಕ ಬಂದಾಗ ದುರಾಂಕಾರ ಪಡಬಾರ್ದಂತೆ. ನನಗೆಲ್ಲ ಕೆಲಸ ಒದ್ಕೊಂಬಂತು, ಬಟ್ ನಾನು ದುರಾಂಕಾರ ಪಡಲಿಲ್ಲ. ಅಲ್ಲಿ ಕಣ್ಣಿಗೆ ಒತ್ಕೊಂಡು ಕೆಲಸ ಮಾಡಿದೆ. ಆ ಕಣ್ಣಿಗೆ ಒತ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬಂದೆ. ನನಗೆ ಯಾರೂ ಶಶಿಕಲಂಗೆ ರೆಡ್ ಕಾರ್ಪೊರೇಟ್ರ್ ಹಾಕ್ಬಿಟ್ಟು ಬಾರವ್ವ ಅಂತ ಯಾರೂ ಸ್ವಾಗತ ಮಾಡಲಿಲ್ಲ. ಆಶ್ರಮನೇ ಯಾಕೆ? ಆಶ್ರಮ ಇಷ್ಟೇ ಜೀವನ ತೋರಿಸ್ಕೊಟ್ಟಿದ್ದೆ ಪುನೀತ್ ರಾಜ್ಕುಮಾರ್ ಸರ್. ಇಷ್ಟೇ ಬದುಕು, ಇರೋವರೆಗೂ ಒಳ್ಳೇದು ಮಾಡಿ, ಹೋದ್ಮೇಲೆ ನಿಮ್ಮ ಹೆಸರು ಹೇಳ್ತಾರೆ, 4 ಜನ ಕಣ್ಣೀರು ಹಾಕ್ತಾರೆ, 4 ಜನಕ್ಕೆ ಅನ್ನ ಹಾಕಿ ಹೊಟ್ಟೆ ತುಂಬಿಸಿ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ತೋರಿಸ್ಕೊಟ್ಟಿರೋ ಏಕೈಕ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಸರ್. ಅಂದರೆ ಅವರು ಬದುಕಿದ್ದ ಕಾಲದಲ್ಲಿ ಇದು ಶುರುವಾಗಿತ್ತಾ? ಅಲ್ಲ, ಆಶ್ರಮ ಅಂದರೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಓಕೆ, ಅವ್ರ ಜೊತೆ ಕೆಲಸ ಮಾಡಿದ್ದೆ, 1 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಓಕೆ. ಅವ್ರು ಫಸ್ಟು ಹೆಣ್ಮಕ್ಳಿಗೆ ಗೌರವ ಕೊಡ್ತಾಯಿದ್ರು. ಒಂದು ಕ್ಯಾರವನ್ ಇದೆಯಾ ಅಂತ ನೋಡ್ತಾಯಿದ್ರು. ಫಸ್ಟ್ ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದಕ್ಕೆ. ಅವರ ವ್ಯಕ್ತಿತ್ವ, ಅವ್ರ ಮನೆ ಹೇಗಿದೆ ಅಂದರೆ, ರಾಘಣ್ಣ ಬರ್ತಾಯಿದ್ರು ಶೂಟಿಂಗ್ ಸ್ಪಾಟ್ಗೆ, ಊಟ ಮಾಡಿದ್ರ ಅಂತ. ಫಸ್ಟು ರಾಘಣ್ಣವ್ರು ಬಂದರೆ ಎಲ್ಲೂ ಹೋಗ್ತಿರ್ಲಿಲ್ಲ, ಊಟದ ಜಾಗಕ್ಕೆ ಒಂದು ರೌಂಡ್ ಹೊಡಿತಿದ್ರು. ಎಲ್ಲರೂ ಊಟ ಮಾಡಿದ್ರಪ್ಪಾಜಿ, ಹೀಗೆ ಅವ್ರು ಕರೆಯೋದು. ಅವ್ವ ತಾಯಿ ಊಟ ಮಾಡ್ದವ,
ಅಪ್ಪಾಜಿ ಊಟ ಮಾಡಿದ್ರಾ? ಅವ್ರು ಪ್ರತಿಯೊಬ್ಬರಿಗೂ ಮಾತಾಡಿಸೋ ಮಾತು. ಬಟ್ ಅವ್ರು ಒಂದು ಹೆಣ್ಮಕ್ಳು ಗೌರವ ಕೊಡೋದವರು, ಅದು ನನಗಿಷ್ಟ. ಅವ್ರ ಮನೆ ಬೆಳ್ಳಿ ಕಪ್ ನನ್ನ ಹತ್ರ ಇನ್ನೂ ಇದೆ 2. ಹುಡುಗರು ಸಿನಿಮಾ ಜಾಕಿದು ಬೆಳ್ಳಿ ಕಪ್ 2 ಇದೆ ನನ್ನ ಮನೆಯಲ್ಲಿ ಇವತ್ತಿಗೂ. ಸೊ ಆನಂತರ ನಿಮ್ಮ ಆಶ್ರಮಕ್ಕೆ ಜನರು ಅಥವಾ ವಯಸ್ಸಾಗಿರೋರು ಅಥವಾ ಆ ರೀತಿ ಬೀದಿಯಲ್ಲಿದ್ದವರು ಅವರು ಹೇಗೆ ಅವರೇ ಬರ್ತಾರಾ ಅಥವಾ ಆ ಪ್ರಕ್ರಿಯೆ ಹೇಗಿರುತ್ತೆ? ನೀವು ಯಾರನ್ನು ಕರ್ಕೊಂಬರ್ತೀರಿ ಆಶ್ರಮಕ್ಕೆ? ರೋಡಲ್ಲಿರೋರನ್ನ ಮೊದಲನೇದಾಗಿ ಕರ್ಕೊಂಡು ಬರಬಾರ್ದು. ಓಕೆ. ಕರ್ಕೊಂಡು ಬಂದರೆ ಅವ್ರ ಹಿನ್ನೆಲೆ ನಮಗೆ ಗೊತ್ತಿರಲ್ಲ, ನಮಗೆ ಗ್ರಾಚಾರ. ಇವತ್ತು ಕರ್ಕೊಂಬಂದು ನಾಳೆ ಸತ್ತೋದ್ರೆ ಅದಕ್ಕೆ ಹೊಣೆ ನಾನೇ. ಓಕೆ, ಅಂದರೆ ಮಾನವೀಯ ದೃಷ್ಟಿಯಿಂದ ಪಾಪ ನೊಂದಿದ್ದಾರೆ ಅಥವಾ ಬೀದಿಲಿದ್ದಾರೆ ಅಂತ ನೀವು ಕರ್ಕೊಂಡು ಬರಬಾರ್ದು. ಕೇಸ್ ಆಗೋ ಸಾಧ್ಯತೆ ಇರುತ್ತೆ. ಕೇಸ್ ಆಗೋ ಸಾಧ್ಯತೆ ಇರುತ್ತೆ. ಅವ್ರ ಹಿನ್ನೆಲೆ ಏನಿರುತ್ತೋ ಗೊತ್ತಿಲ್ಲ, ಅವ್ರು ಎಲ್ಲಿಂದ ಬಂದರೂ ಗೊತ್ತಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ. ಪೊಲೀಸ್ ಸ್ಟೇಷನ್ಗೆ ನಾವು 112 ಕಂಪ್ಲೇಂಟ್ ಮಾಡಬೇಕು. ನಾವು ಯಾರಿಗಾರ ಸಹಾಯ ಮಾಡಬೇಕು ಅಂದರೆ 112 ಕಂಪ್ಲೇಂಟ್ ಮಾಡಿ. ಯಾರೋ ಒಬ್ಬ ಮನುಷ್ಯ ರೋಡಲ್ಲಿ ಬಿದ್ದಿರ್ತಾನೆ, ಯಾರು ಎಲ್ಲಿರ್ತಾರೋ ಗೊತ್ತಿಲ್ಲ, ತಕ್ಷಣ 112 ಕಂಪ್ಲೇಂಟ್ ಫೋನ್ ಮಾಡಿ. ಆ 112 ನಿಮಗೆ ಸಂಪರ್ಕ ಮಾಡುತ್ತೆ. ಆಗ ನಿಮ್ಮ ಅಲ್ಲಿ ಇರೋ ಪರಿಸ್ಥಿತಿಯನ್ನು ವಿವರಿಸಿ ಅವ್ರಿಗೆ. ಈ ಥರ ಯಾರೋ ಒಂದು ಹೆಂಗಸು ರೋಡಲ್ಲಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಇಲ್ಲ ಅಂತೇಳಿ, ಈ ಥರ ಮಲಗಿದ್ದಾರೆ ಅಂದರೆ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. 112 ವೆಹಿಕಲ್ ಅಲ್ಲಿ ಬರುತ್ತೆ. ನೀವು ಯಾರು ಏನು ಅಂತ ನಮ್ಮ ಬಗ್ಗೆ ಕೇಳ್ತಾರೆ. ಇಲ್ಲ, ನಾನು ಈ ಥರ ರೋಡಲ್ಲಿ ಹೋಗ್ತಾ ಇದ್ದೆ, ಯಾರೋ ಮಲಗಿದ್ರು, ಅದಕ್ಕೆ ಫೋನ್ ಮಾಡಿದೆ. ಒಂದು ಕಾನೂನು ಚೌಕಟ್ಟಲ್ಲಿರುತ್ತೆ ಅವಾಗ, ಭಯ ಇಲ್ಲ, ಭಯ ಪಡೋ ಆಗಿರಲ್ಲ. ಅವಾಗ ಏನೇ ಬಂದರೂ ಅಲ್ಲಿ ಕಾನೂನು ಚೌಕಟ್ಟಿರುತ್ತೆ, ಹೆದರ್ಕೋಬಾರ್ದು. ಒಂದು ಜೀವನ ನೀವೇನಾರು ಉಳಿಸ್ತೀರಾ ಅಂದರೆ, ಒಂದು ಮಾನವೀಯತೆ ಇದ್ದರೆ ತಕ್ಷಣ 112 ಕಂಪ್ಲೇಂಟ್ ಫೋನ್ ಮಾಡಿ. ಅಲ್ಲೊಂದು ಮಾನವೀಯತೆ ನಿಮ್ಮದೊಂದು ಉಳ್ಕೊಳ್ಳುತ್ತೆ. ಮಿಕ್ಕಿದ್ದ ಆಮೇಲೆ ಅವರು ಕಾನೂನು ಪ್ರಕಾರ ಏನು ಬೇಕೋ ಅವ್ರು ಮಾಡ್ತಾರೆ. ಸೊ ನಿಮ್ಮ ಆಶ್ರಮದಲ್ಲಿ ಈಗ ಯಾರ್ಯಾರು ಇದ್ದಾರೆ ಅವರೆಲ್ಲ ಹಾಗೆ ಬಂದವರು? ಪೊಲೀಸ್ ಸ್ಟೇಷನಿಂದ ಬಂದವರೇ ಎಲ್ಲ, ಲೆಟ್ರ್ ಸಮೇತ ಬಂದಿರೋರು. ಒಂದು ಲೆಟ್ರ್ ಕೊಡ್ತಾರೆ, ಅನಾಥ ವ್ಯಕ್ತಿ, ಹೆಸರು ಗೊತ್ತಿದ್ರೆ ಹೆಸರು ಗೊತ್ತಿದೆ ಅಂತ ಹಾಕ್ತಾರೆ. ಇವರು ನಿಮ್ಮ ಆಶ್ರಮದಲ್ಲಿ ಇರಿಸ್ಕೊಳ್ಳಿ, ಒಂದು ಚಿಕಿತ್ಸೆ, ಊಟದ್ದು ಎಲ್ಲವೂ ನೀವು ನೋಡ್ಕೊಳ್ಳಿ, ಅವ್ರ ಕುಟುಂಬದವ್ರು ಬಂದರೆ ಕಳಿಸ್ಕೊಡಿ. ಅದನ್ನು ಒಂದು ಲೆಟ್ರ್ ಕೊಡ್ತಾರೆ. ಅಕಸ್ಮಾತ್ ಅವ್ರು ಬದುಕಿದ್ದಾಗ ಯಾರಾದರೂ ಬಂದರೆ ಅವ್ರ ಕುಟುಂಬದವರು, ಪೊಲೀಸ್ ನನಗೆ ಯಾವ ಸ್ಟೇಷನಿಂದ ಕಳಿಸ್ಕೊಟ್ಟಿರ್ತಾರೆ ಅವ್ರಿಗೆ ಫೋನ್ ಮಾಡ್ತೀನಿ. ಮತ್ತೆ ಅವರನ್ನು ಒಂದು ವಿಡಿಯೋ ಮಾಡಿ ಅವ್ರ ಹತ್ರ ಎಲ್ಲ ಬರೆಸ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ಅವರಲ್ಲಿ ಅವ್ರದ್ದು ಒಂದು ಬರ್ಕೊಂಡಿರ್ತಾರಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿ ಸೈನ್ ಮಾಡಿ ಕಳಿಸ್ಕೊಡ್ತಾರೆ. ನಿಜವಾಗ್ಲೂ ಬಂದು ಕರ್ಕೊಂಡು ಹೋಗ್ತಾರಾ? ಕರ್ಕೊಂಡು ಹೋಗ್ತಾರೆ. ಅಂದರೆ ಯಾಕೆ ಹೊರಗಡೆ ಯಾಕೆ ಬಂದಿದ್ರು ಮತ್ತೆ ಅವರು? ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರ ಹೆಸರಲ್ಲಿ ಆಸ್ತಿ ಇರುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಕರ್ಕೊಂಡು ಹೋಗಿರುವಂಥ ವ್ಯಕ್ತಿಲಿ ತುಂಬ ಬಡವ್ರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಬೆರಳಿಗಣಿಕೆಷ್ಟು ಶ್ರೀಮಂತರು ಯಾರು ಬಂದು ಕರ್ಕೊಂಡು ಹೋಗಿಲ್ಲ, ದುಡ್ಡಿದ್ದವ್ರು ಯಾರು ಬಂದು ಕರ್ಕೊಂಡು ಹೋಗಿಲ್ಲ. ದುಡ್ಡಿದ್ದವ್ರಿಗೆ ಸೇವೆ ಮಾಡೋದಕ್ಕೆ ಟೈಮ್ ಇಲ್ಲ. ಅದೇ ಬಡವನಿಗೆ ಅಪಾರವಾದ ನಂಬಿಕೆ ಇರುತ್ತೆ ತಾಯಿ ಮೇಲೆ. ನಾನು ತಿನ್ನೋದ್ರಲ್ಲಿ ಅವ್ರಿಗೂ ಒಂಚೂರು ಹಾಕೊಂಡು ಸಾಕೊಡೋದು ಬಿಡಪ್ಪ ಅಂತ. ಅವನಿಗೆ ಅಲ್ಲೆಲ್ಲೂ ಕಲ್ಮಸ ಇರಲ್ಲ ಅವ್ರ ಮನಸ್ಸಲ್ಲಿ. ಅವ್ವ ಅನ್ನೋದು ಬೇರೆ, ಅಮ್ಮ ಅನ್ನೋದು ಬೇರೆ, ಮಮ್ಮಿ ಅನ್ನೋದು ಬೇರೆ. ಓಕೆ. ನನಗೆ ಶ್ರೀಮಂತರು ಬರ್ತಾರಲ್ವಾ, ಶ್ರೀಮಂತರೇ ಅವರು ತುಂಬ ಚೆನ್ನಾಗಿ ಬಾಳಿ ಬದುಕಿರ್ತಾರೆ, ಅವ್ರನ್ನ ಯಾರೂ ಕರ್ಕೊಂಡು ಹೋಗಲ್ಲ. ಯಾಕೆ ಅಂದರೆ ಅವ್ರನ್ನ ಸುಧಾರಿಸೋಕ್ಕಾಗಲ್ಲ. ಅವನು ಎಷ್ಟೇ ಕೋಟಿಗೆ ಬದುಕಿರಲಿ, ಅವನೆಂಥ ಭಿಕ್ಷುಕದವನ ಆಗಿರಲಿ, ಎಷ್ಟೇ ದುಡ್ಡು ಆಸ್ತಿ ಒಡವೆ ಎಲ್ಲ ಇಟ್ಕೊಂಡಿರಲಿ, ಒಂದೇ ಒಂದು ತಲೆಯಲ್ಲಿ ಒಂದೇ ಒಂದು ನರ ಹೋಗ್ಬಿಟ್ರೆ ಬದುಕಿದ್ದು ಸತ್ತಕ್ಕೆ. ಕೈ ಮುರಿದೋದ್ರೂ ಅವನು ಬದುಕ್ತಾನೆ, ಬದುಕನ್ನ ಕಟ್ಕೋತಾನೆ. ಒಂದು ಕಾಲು ಮುರಿದೋದ್ರೂ ಬದುಕನ್ನ ಕಟ್ಕೋತಾನೆ, ಜೀವನ ನೋಡ್ತಾನೆ, ಇನ್ನೊಬ್ರಿಗೆ ಆಸರೆ ಆಗ್ತಾನೆ. ತಲೆಯಲ್ಲಿರೋ ನರ ಹೋಗ್ಬಿಟ್ರೆ ಯಾರಿಗೆ ಆಸರೆ ಆಗ್ತಾನೆ? ಪ್ರಜ್ಞೆನೇ ಇಲ್ಲ ಅಂದಾಗ ಏನು ಮಾಡ್ತಾನೆ? ಎಲ್ಲೋ ಬಿಸಾಕ್ಬಿಡ್ತಾರೆ, ನೋಡ್ಕೊಳಕ್ಕಾಗದೆ ಬಿಟ್ಟುಬಿಡ್ತಾರೆ, ತೊಗೊಂಡೋಗಿ ಎಲ್ಲೋ ಬಿಟ್ಟು ಬಂದುಬಿಡ್ತಾರೆ. ಬಟ್ಟೆ ಸಮೇತ ಒಂದೆರಡು ಬಟ್ಟೆ ಕೊಟ್ಬಿಟ್ಟು ಬಿಟ್ಟು ಬಂದುಬಿಡ್ತಾರೆ. ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ತೋರಿಸ್ತಾರೆ, ಮನೆಯಲ್ಲಿ ಎಲ್ಲೋ ಬಿಟ್ಟು ಬಂದುಬಿಡ್ತಾರೆ. ಯಾಕೆ ಅಂದರೆ ಇಲ್ಲಿ ಅವನ ಮನೆಯಲ್ಲಿ ಆ ನೋವಿನ ವಾತಾವರಣ ಅವನು ತಗೊಳಕ್ಕೆ ರೆಡಿ ಇರಲ್ಲ, ಆ ದುಃಖದ ವಾತಾವರಣ ತಗೊಳಕ್ಕೆ ರೆಡಿ ಇರಲ್ಲ.
ಇವನು ಸುಖದಲ್ಲಿರ್ಬೇಕು ಹೆಂಡತಿ ಮಕ್ಕಳ ಜೊತೆ, ಇಲ್ಲ ಇವಳು ಗಂಡ ಮಕ್ಕಳ ಜೊತೆ ಸುಖವಾಗಿರಬೇಕು. ಆ ವಾತಾವರಣ ತಗೊಳ್ಳೋಕೆ ಇಷ್ಟಪಡಲ್ಲ ಕೆಲವರು. ಈಗ ಫೋನ್ ಮಾಡಿ ನಮ್ಮ ತಂದೆಯನ್ನು ತಾಯಿಯನ್ನು ಸೇರಿಸ್ತೀವಿ ಅಂತ ನಿಮಗೆ ಕರೆ ಮಾಡ್ತಾರ, ಅಥವಾ ಹಾಗೆ ಬಂದವ್ರು ನೀವು ಸೇರಿಸ್ಕೊಳ್ತೀರಾ? ದಿನ 100 ಫೋನ್ ಬರುತ್ತೆ ನನಗೆ. ನಮ್ಮ ಅಮ್ಮನ ಕರ್ಕೊಳ್ಳಿ, ಅಪ್ಪನ ಕರ್ಕೊಳ್ಳಿ. ನಮ್ಮಮ್ಮ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಹಿಂಸೆ ನನಗೆ ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ತಾರೆ. ಆಗ್ತಾಯಿಲ್ಲ, ನನ್ನ ಹೆಂಡ್ತಿನೂ ಬಿಡೋಕ್ಕಾಗ್ತಾಯಿಲ್ಲ, ಈ ಕಡೆ ನನ್ನ ಮಗಳನ್ನೂ ಬಿಡೋಕ್ಕಾಗ್ತಾಯಿಲ್ಲ, ನಮ್ಮ ಅಮ್ಮನೂ ಬಿಡೋಕ್ಕಾಗ್ತಾಯಿಲ್ಲ. ನಮ್ಮಮ್ಮ ಬೇಡ, ನನಗೆ ಹೆಂಡ್ತಿ ಮಕ್ಕಳು ಬೇಕು, ದಯವಿಟ್ಟು ನಮ್ಮಮ್ಮನ ಆಶ್ರಮಕ್ಕೆ ಸೇರಿಸ್ಕೊಳ್ಳಿ ಅಂತ ಫೋನ್ ಬರುತ್ತೆ. ಕರ್ಕೊಂಡು ಬಂದಿದ್ದಾರೆ. ಬಟ್ ನೀವು ಪೊಲೀಸ್ ಸ್ಟೇಷನ್ ಲೆಟ್ರಿಂದ ಕರ್ಕೊಂಡಿದ್ದೀನಿ ನಾನು. ಹಾಗೆ ಕರ್ಕೊಳ್ಳಲ್ಲ. ಅದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಈ ಕಡೆ ಮಗ ಬೇಡ ಅಂತ ಬಿಸಾಕ್ ಹೋಗ್ತಾನೆ, ಈ ಕಡೆ ಮಗಳು ಬೇಡ ಅಂತ ಬಿಸಾಕ್ ಹೋಗ್ತಾಳೆ. ಇಬ್ಬರು 2 ದಿಕ್ಕಿಗೆ ಹೋಗ್ತಾರೆ. ಅಲ್ಲಿರೋ ಡಿಪಾರ್ಟ್ಮೆಂಟ್ ಅವರು ಆ ಮಗಳನ್ನ ಬೈದು ಹುಗಿದು ಉಪ್ಪು ಖಾರ ಹಾಕಿ ಆಶ್ರಮಕ್ಕೆ ಕಳಿಸ್ತಾರೆ. ಆಗ ನನಗೆ ಫೋನ್ ಬರುತ್ತೆ, ಮಗಳೇ ಬರ್ತಾ ಇರೋದು, ಕ್ಯಾಕರ್ಸ್ ಹೋಗಿರಿ ಅಂತಾರೆ. ಪಾಪ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಸಲ ಅವರೇ ಫೋನ್ ಮಾಡಿ ಹೇಳ್ತಾರೆ, ನಾನೊಂದು 5,000 10,000 ಕೊಡ್ತೀನಮ್ಮ, ಆ ಅಮ್ಮ ಇನ್ನೊಂದು ಎಷ್ಟು ತಿಂಗಳು ಬದುಕಬಹುದು, ಹಬ್ಬಬ್ಬ ಅಂದ್ರೆ ಒಂದು 6 ತಿಂಗಳು ನೀವು ಇಟ್ಕೊಳ್ಳಿ, ನಾನೇ ಕೊಡ್ತೀನಿ ಅಂದರೆ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. 9 ತಿಂಗಳು ಹೆತ್ತವಳಿಗೆ ಮಗು ಪ್ರೀತಿ ತೋರಿಸ್ತಾ ಇಲ್ಲ. ಯಾರೋ ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ನಾನು ಆ ತಾಯಿನ 6 ತಿಂಗಳು ನೋಡ್ಕೊಳ್ತೀನಿ ಅಂತಾರೆ. ನೋಡ್ಕೊಳಕ್ಕೆ ರೆಡಿ ಇಲ್ಲ. ಅವರು ನನ್ನ ಆಶ್ರಮಕ್ಕೆ ಕರ್ಕೊಂಬರ್ತಾರೆ. ಮಗಳು ಪಕ್ಕದ ಮನೆಯವರು ಅಂತ ಹೇಳ್ತಾರೆ ನನಗೆ. ಅಯ್ಯೋ, ನಾನೇ ಇವ್ರಿಗೆ ಊಟ ಬಟ್ಟೆ ಕೊಡ್ತಾಯಿದ್ದೆ, ಪಕ್ಕದ ಮನೆಯವರು ಇವರು, ಈಗ ಯಾರೂ ನೋಡ್ಕೊಳ್ಳೋರಿಲ್ಲ, ನೀವು ಇಟ್ಕೊಳ್ಳಿ. ನೆತ್ತಿಗತ್ತು ಬಿಡುತ್ತೆ ಅವಾಗ ನನಗೆ. ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ? ಮಗಳಾಗಿ ತಾಯಿ ಅಲ್ಲ ಅಂತ ಹೇಳ್ತೀಯಲ್ಲ, ಆ ತಾಯಿ ಕಣ್ಣಲ್ಲಿ ನೀರು ಇಳಿತಾ ಇರುತ್ತೆ. ಜೊತೆಗೇನು ತಂದಿರ್ತಾಳೆ ಗೊತ್ತಾ? 3 ಡೈಪರು, 1 ತಟ್ಟೆ, 1 ಚೊಂಬು. 9 ತಿಂಗಳು ಎತ್ತಿ ಹೊತ್ತಿ ಸಾಕಿ ಬೆಳೆಸಿ ಜೀವನನೇ ತ್ಯಾಗ ಮಾಡಿ ಬೆಳೆಸ್ತಂಥ ಮಕ್ಕಳು ಕೊನೆಗೆ ತಂದೆ ತಾಯಿ ಕೊಡೋದು ಇಷ್ಟೆ. ಅಂಥ ಬಾಳಿಗೆ ನಂದು 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 ಅಂತ ಯಾಕೆ ಸಾಯಬೇಕು? ಏನು ಹೊತ್ಕೊಂಡು ಹೋಗ್ತೀವಿ? ಈಗ ನನ್ನ ಹತ್ರ ಮನೆ ಇದೆ, ದುಡ್ಡಿದೆ, ಜಮೀನಿದೆ, ರೇಷ್ಮೆ ಸೀರೆ ಇದೆ, ಒಡವೆ ಇದೆ. ಸತ್ತ 5 ನಿಮಿಷಕ್ಕೆ ಶಶಿಕಲಂಗೆ ಒಡವೆ ಹಾಕ್ತೀರಾ ಅಂತ ಕೇಳ್ತಾರ? ಯಾವ ರೇಷ್ಮೆ ಸೀರೆ ಉಡಿಸ್ತೀರಾ ಅಂತ ಕೇಳ್ತಾರ? ಯಾವ ಮನೆ ಅವಳ ಜೊತೆ ಕಳಿಸ್ತೀರಾ ಅಂತ ಕೇಳ್ತಾರ? ಎಷ್ಟೊತ್ತಿಗೆ ತರ್ತಾ ಇದ್ದೀರಾ ಹೆಣನ ಅಂತಾರೆ. ಶಶಿಕಲಾ ಸತ್ತೋದ್ಲು. ಎಷ್ಟೊತ್ತಿಗೆ ತರ್ತಾ ಇದ್ದೀರ ಹೆಣ? ಎಲ್ಲಿ ತರ್ತೀರಾ? ಮನೆಗ, ಸ್ಮಶಾನಕ್ಕ? ಸುಡ್ತೀರಾ ಉಳ್ತೀರಾ? ಸುಡ್ತೀರೋ ಉಳ್ತೀರಾ? ಎಷ್ಟೇ ಬದುಕಿಗೆ ಯಾಕೆ ನಂದು ನಂದು ಅಂತ ಸಾಯಬೇಕು? ಇರೋವ್ರಿಗೂ ಪ್ರೀತಿ ಹಂಚೋಣ, ಒಂದು 4 ಜನಕ್ಕೆ ಅನ್ನ ಹಾಕೋಣ. ಆ 4 ಜೀವನಾದರೂ ನಾವು ಸತ್ತಾಗ ಒಂದು ಫೋಟೋ ಹಾಕೊಂಡು ಸತ್ಲು, ಅನ್ನ ಹಾಕಿದ್ಲು ಬದುಕಿದ್ದಾಗ ಅಂತಾರಲ್ವಾ, ಅಷ್ಟು ಸಾಕು. ಇವತ್ತು ಯಾರಿಗೋ ನಾನು ಒಂದು ಊಟ ಹಾಕ್ತೀನಿ, ನನ್ನ ಆಶ್ರಮಕ್ಕೆ ಯಾರೋ ತಾಯಿ ಊಟ ಹಾಕ್ತಾಳೆ, ತುಂಬ ಖುಷಿ ಪಡ್ತಾಳೆ. 4 ಜನಕ್ಕೆ ಊಟ ಹಾಕ್ತೆ ಬಿಡಮ್ಮ ನಾನು ಅಂತ. ಅದ್ರ ಜೊತೆ ಅವಳ ಜೊತೆ ಬರೋದು ಅದೊಂದೇ. ಈಗ ನಾನು ಯಾರಿಗೋ ಊಟ ಹಾಕ್ತಾಯಿದ್ದಿಲ್ಲ, ಇಷ್ಟು ಜನ 60 ಜನ ತಾಯಿ ತಂದೆಗೆ. ನನ್ನ ಜೊತೆಲಿ ಏನು ಬರುತ್ತೆ ಇವತ್ತು? ಶಶಿಕಲನ ಜೊತೆ ನಾನು ಬದುಕಿದಾಗ 4 ಜನ ಅನ್ನ ಹಾಕಿದ್ದೀನಿ. ನಾನು ಇವತ್ತು ಖುಷಿಯಾಗಿದ್ದೀನಿ. ನನ್ನ ಮನಸ್ಸು ಸಾಕ್ಷಿಗೆ, ನನ್ನ ಆತ್ಮ ಸಾಕ್ಷಿಗೆ ನಾನು ಮೋಸ ಮಾಡಿಲ್ಲ, ನಾನು ಮಲಗಿದ್ರೂ ನನಗೆ ಮೋಸ ಮಾಡಿಲ್ಲ ಅಂತ ಅನಿಸಿದ್ರೆ ಸಾಕು. ಇದು ಮಾತ್ರ ನನ್ನ ಜೊತೆಲಿ ಬರುತ್ತೆ. ಶಶಿಕಲನ ಜೊತೆ ಯಾವ ದುಡ್ಡು ಕಾಸು ಬರಲ್ಲ. ನಾನು ಆಯ್ಕೆ ಮಾಡಿಕೊಂಡಿದ್ದೆ ಇದೇ ಉದ್ದೇಶಕ್ಕೆ. ಇದು ಕಲಿಸ್ಕೊಟ್ಟಿದ್ದೆ ಪುನೀತ್ ರಾಜ್ಕುಮಾರ್ ಸರ್. ಆದರೆ ಜನರ ಕೆಲವು ತಪ್ಪು ಅಭಿಪ್ರಾಯಗಳು ಹೇಗಿರ್ತವೆ ಅಂದರೆ, ಇವರು ಆಶ್ರಮ ಮಾಡಿರೋದೇ ದುಡ್ಡು ಮಾಡಲಿಕ್ಕೆ, ಮತ್ತು ಇಷ್ಟು ದೊಡ್ಡ ಆಶ್ರಮ ಅಥವಾ ಇಷ್ಟು ಜನರನ್ನು ಇವರು ಒಬ್ಬರೇ ಹೇಗೆ ಸಾಕ್ಲಿಕ್ಕೆ ಸಾಧ್ಯ, ಊಟ ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಅಥವಾ ಎಲ್ಲ ಬೇಕು ಬೇಡಗಳನ್ನು ಹೇಗೆ ಪೂರೈಸೋಕ್ಕೆ ಸಾಧ್ಯ. ಸೊ ಯಾವುದೋ ದುಡ್ಡು ಜನ ಬರುತ್ತೆ, ಈ ಆಶ್ರಮದ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ ಅನ್ನೋದು ಕಮೆಂಟ್ಗಳಲ್ಲಿ ನೀವು ನೋಡ್ತಾ ಇರ್ತೀನಿ. ಏನು ಅನಿಸುತ್ತೆ ಆಗ ನಿಮಗೆ? ದುಡ್ಡು ಮಾಡೋದಕ್ಕೆ ತಿಕ್ಕಾಮಕ ತೊಳೆದು
ಮಾಡೋ ಅವಶ್ಯಕತೆ ಇಲ್ಲ. ಹ್ಮ್. ಯಾಕೆಂದರೆ ಅವನೇ ನನ್ನ ಜೊತೆಲಿ ಹುಟ್ಟಿಲ್ಲ, ನನ್ನ ಅಣ್ಣ ಅಲ್ಲ, ತಮ್ಮ ಅಲ್ಲ. ಅಲ್ಲಿರೋ 20 ಜನ ಗಂಡಸರು. ಅವನು ಬರೀ ಬೆತ್ತಲೆ ನಿಂತ್ಕೊಂಡ್ರು ನನಗೆ ಅವನ ಅಣ್ಣನ ಥರ ನೋಡ್ತೀನಿ, ತಮ್ಮನ ಥರ ನೋಡ್ತೀನಿ. ಆ ತಾಯಿಯಂದಿರು ನನ್ನ ಜೊತೆಲಿ ಹುಟ್ಟಿಲ್ಲ, ಇಲ್ಲ ನನ್ನನ್ನು ಎತ್ತಿಲ್ಲ, ನನ್ನನ್ನೇನು ಸಾಕಿ ಬೆಳೆಸಲಿಲ್ಲ. ಆದರೂ ಆ ಮೈಯಲ್ಲಿ ಬರೀ ಮೈಯಲ್ಲಿದ್ದರು ಅವಳನ್ನ ನನ್ನ ತಾಯಿ ದೃಷ್ಟಿಯಲ್ಲಿ ನೋಡ್ತೀನಿ. ದುಡ್ಡು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಬೇಕಾದಷ್ಟು ಜಾಗ ಇದೆ, ಅಂದ ಇದೆ, ಚಂದ ಇದೆ. ಒಂದು ದಿನಕ್ಕೆ 20,000 30,000 ದುಡ್ಕೊಂಬರೋ ತಾಕತ್ತಿದೆ. ತಿಂಗ್ಳಿಗೆ ಬಾಡಿಗೆ ಕಟ್ಟೋಷ್ಟು ತಾಕತ್ತು ನನಗಿದೆ ತಂದು. ಆದರೆ ಆ ಬೇವರ್ಸಿ ಬದುಕು ಬೇಡ, ಆ ದುಡ್ಡು ಬೇಡ, ಭಿಕ್ಷೆ ಬೇಡ, ಆದರೂ ಸಾಕಬೇಕು ಅಂತ ಬಂದಿರೋವಂಥ ಶಶಿಕಲಾ ನಾನು. ಎಲ್ಲ ಪ್ರಪಂಚ ನೋಡಿ ಬಂದಿರೋವಂಥವಳು ನಾನು. ಎಲ್ಲ ನೋವನ್ನು ತಗೊಂಡು ಎಲ್ಲ ಸುಖನೂ ನೋಡಿ, ಕಷ್ಟ ಸುಖ ನೋವು ದುಃಖ ಕಣ್ಣೀರು ಎಲ್ಲದನ್ನು ನೋಡಿ ಬಂದಿರೋವಂಥ ಶಶಿಕಲಾ. ಲಕ್ಷಾಂತರ ಜನನ ನೋಡಿ ಬಂದಿರೋವಂಥ ಶಶಿಕಲಾ. ನನಗೆ ಯಾರ್ಯಾರೋ ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ಮಲಗಕ್ಕೆ ಜಾಗ ಕೊಟ್ಟರು. KC ಜನರಲ್ ಕೂಡ, ಹಾಸ್ಪಿಟ್ಲು ಕೂಡ ನನಗೊಂದಿನ ಬದುಕು ಕಟ್ಟಿಕೊಡ್ತು. ಎಷ್ಟೋ ದಿನ ಫುಟ್ಪಾತಲ್ಲಿ ಕೂತಿದ್ದೀನಿ, ಅನ್ನ ಇಲ್ಲದೆ ನೀರಿಲ್ಲದೆ. ಯಾರೋ ಒಬ್ಬ ಅನ್ನ ತಿಂತಾಯಿದ್ರೆ ಕಿತ್ಕೊಂಡು ತಿನ್ನಬೇಕು ಅನ್ನೋ ಪ್ರಪಂಚದಲ್ಲಿ ಬದುಕ್ತವಳು ನಾನು. ಹಸಿವು, ದುಡ್ಡಿಲ್ಲ, ಇದೇ ಮಲ್ಲೇಶ್ವರಂ ರೋಡು, ತಿಂತಾ ಇದ್ದಾನೆ ರೋಡ್ ಸೈಡ್ ಹೋಟೆಲಲ್ಲಿ, ತಿನ್ನಬೇಕು ಅನ್ನಿಸ್ತಿತ್ತು. ಆ ಕ್ಷಣ ಹಸುವಿಗೆ, ಒಂದು ಹೆಣ್ಣಿಗೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿದು ಬಿಡ್ತಾಳೆ, ಬೇಕು ಅಂತ ಇಳಿಯಲ್ಲ. ಹಸಿವು, ಬಡತನ, ನೋವು, ದುಃಖ, ಸಂಕಟ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿಸ್ಬಿಡುತ್ತೆ ಒಬ್ಬ ಮನುಷ್ಯನ. ಯಾರು ಬೇಕು ಅಂತ ತಿಳಿಯಲ್ಲ. ಸತ್ಯ. ಒಂದು ತಾಯಿ ನನ್ನ ಅನಾಥಾಶ್ರಮಕ್ಕೆ ಸೇರಿರ್ತಾಳೆ, ಅವಳಿಗೆ ಮಗಳು ಎಲ್ಲರೂ ಇರ್ತಾರೆ ಅವಳಿಗೆ. ಅವಳು ತುಂಬ ನೋವು ಸಂಕಟದಲ್ಲಿರ್ತಾಳೆ, ಅವಳು ಕುರ್ತಕ್ಕೆ ಬಲಿಯಾಗಿರ್ತಾಳೆ. ಹಾಗೆ ಯಾಕೆ ಬಲಿಯಾದ್ಲು ಅಂತ ಯಾರೂ ಕೇಳಲೇ ಇಲ್ಲ ಅವಳನ್ನ. ಯಾಕೆ ಅಂದರೆ ಆ ಮಕ್ಕಳಿಗೆ ಅವಳು ದುಡ್ಡು ಬೇಕಾಗಿತ್ತು, ಕಾಸು ಬೇಕಾಗಿತ್ತು. ಮಕ್ಕಳಿಗೆ ಏನು ಕೇಳ್ತಾರೋ ಅದನ್ನು ತಂದು ಕೊಡೋಕ್ಕೆ ತಾಯಿ ಬೇಕಾಗಿತ್ತು. ಬಟ್ ಆ ತಾಯಿ ಎಲ್ಲಿಂದ ತಂದ್ಲು ದುಡ್ಡು ಅಂತ ಯಾರೂ ಕೇಳಲಿಲ್ಲ. ಎಲ್ಲಿ ತಂದೆ, ಹೇಗೆ ತಂದೆ ಅಂತ ಕೇಳಲಿಲ್ಲ. ಆ ತಾಯಿ ಅಳ್ತಾ ಇರ್ತಾಳೆ ನನ್ನ ಹತ್ರ. ಮಗನಿಗೆ ಫೋನ್ ಮಾಡ್ತೀವಿ, ಬರೋದಿಲ್ಲ. ಅವಳು ಸರಿ ಇಲ್ಲ, ಸುಳ್ಳು ಅಂತಾನೆ, ಸುಳ್ಳಿನ ಪದ ಬಳಸ್ತಾನೆ ತಾಯಿಗೆ. ಯಾಕೆ? ಆ ತಾಯಿ ನಿನಗೆ ದುಡ್ಡು ತಂದು ಕೊಡ್ಬೇಕಾದ್ರೆ ಸುಳ್ಳು ದುಡ್ಡು ಅಂತ ಅನ್ನಿಸ್ಲಿಲ್ವಾ? ಅವಾಗ ತುಂಬ ಇಂಪಾಗಿತ್ತ ದುಡ್ಡು, ಚೆನ್ನಾಗಿತ್ತ. ಅವತ್ತೇ ಅವಳಿಗೆ ಆ ದುಡ್ಡು ಎಲ್ಲಿಂದ ತರ್ತಾ ಇದ್ದೀಯ ಅಂದಿದ್ರೆ ತಪ್ಪು ಮಾಡ್ತಿರ್ಲಿಲ್ಲ ಅನ್ಸತ್ತ ತಾಯಿ. ಯಾರಿಗೋಸ್ಕರ ಮಾಡಿದ್ಲು? ನೀನು ಹೋಗಿ ಆಕ್ಸಿಡೆಂಟ್ ಮಾಡಿ 3 ಜನ ಸ್ಪಾಟ್ ಡೆತ್ ಆಗಿ ನೀನು ಒಳಗಡೆ ಹೋಗಿ ಕೂರಿಸಿದಾಗ ನಿನ್ನನ್ನು ಬದುಕಿಸ್ಕೊಳ್ಳೋದಕ್ಕೆ ಆ ತಾಯಿ ಎಲ್ಲಿಂದ ತಂದ್ಲೋ ನನಗೆ ಗೊತ್ತಿಲ್ಲ. ಆದರೆ ಅವಳಿಗೆ ದೃಷ್ಟಿ ಇದ್ದಿದ್ದು ಮಗನ್ನ ಕಾಪಾಡಬೇಕು ಅಂತ ಮಾತ್ರ ಇತ್ತು ಅವಳಿಗೆ, ಬೇರೆ ಇರಲಿಲ್ಲ. ಸಾಯ್ಬೇಕಾರೆ ಹೇಳ್ತಾಳೆ ಇವೆಲ್ಲ ಅವಳು. ಮತ್ತು ಅವಳ ಮನೆಯಲ್ಲೇ ನೀನಿದ್ದೆ, ಅವಳ ಜಮೀನಲ್ಲೇ ಇದ್ದೆ. ನೀನು ಸರಿಯಾದವನಾಗಿದ್ದರೆ ಅವಳ ಜಾಗದಲ್ಲಿ ಇರ್ತಿರ್ಲಿಲ್ಲ. ಅವಳು ದುಡ್ಡು ಬೇಕಿತ್ತು, ಕಾಸು ಬೇಕಿತ್ತು. ಆ ತಾಯಿ ಅಷ್ಟು ಕೊರಗಿದ್ಲು. ಅಲ್ಲಮ್ಮ, ನಾನು ಇವತ್ತು ನನ್ನ ಗರ್ಭಗುಡಿಯಲ್ಲಿ ದೇವರು ಎಷ್ಟು ಪವಿತ್ರವಾಗಿದ್ದಾಳೋ, ನಾನು ಇವತ್ತು ಅಷ್ಟೇ ಪವಿತ್ರ. ಬಟ್ ನನ್ನ ಮಗ ಅಂದ್ಬಿಟ್ನಲ್ಲ, ಬೇರೆಯವ್ರು ಅಂದಿದ್ರೆ ನೋವಾಗ್ತಿರ್ಲಿಲ್ಲ, ಮಗ ಅಂದಿದ್ದು ನೋವು ಅವಳಿಗೆ. ಎಷ್ಟು ಜನ ತಾಯಂದಿರು ನನ್ನ ಆಶ್ರಮದಲ್ಲಿ ಒಬ್ಬೊಬ್ಬರು ಒಂದೊಂದು ನೋವು ಹೇಳ್ತಾರೆ ಗೊತ್ತಾ? ಮೊನ್ನೆ ಒಬ್ಬರು ರೀಸೆಂಟಾಗೆ 5 ತಿಂಗಳಿದ್ದಾಗ ಗಂಡ ಸತ್ತೋಗ್ತಾನಂತ ಅಜ್ಜಿಗೆ. ಅಜ್ಜಿ ಕರುಳು ಪಟ್ಟಿ ಇಟ್ಕೊಂಡು ಕೇಳ್ತಾಳೆ ಮಗ ಬಂದಾಗ, ಯಾಕೋ ನನ್ನ ಇಲ್ಲಿ ಬಿಡ್ತಿದ್ಯಾ, ಬಿಡಬೇಡ ಕಣೋ, ಕರ್ಕೊಂಡೋಗ್ಬಿಡು ನಾನು ನಿನ್ನ ಸಾಕಿಲ್ವೇನೋ, ನಿಮ್ಮ ಅಪ್ಪ ಸತ್ತದಾಗ 5 ತಿಂಗಳು ಮಗು ಕಣೋ, ಆ ನೋವು ನನಗೆ ಗೊತ್ತು ಕಣೋ. ಎಷ್ಟೆಷ್ಟು ಮನೆ ಮುಸುರೆ ತಿಕ್ಕಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಎಷ್ಟೋ ದಿನ ಹೊಟ್ಟೆಗೆ ಊಟ ಇಲ್ಲದೆ ಮಲಗಿದ್ದೀನಿ. ಇವತ್ತು ನನಗಿಲ್ಲಿ ಬಿಡ್ತಿದೆಯಲ್ಲೋ. ತಾಯಿ ಕೊರಗ್ತಾಳೆ. ಪ್ರಪಂಚದಲ್ಲಿ
ಮಕ್ಕಳಯ್ಯೋ ಅನ್ನಲ್ಲ, ಸತ್ಯವಾಗ್ಲೂ ಅನ್ನಲ್ಲ. 100ಕ್ಕೆ ಒಂದು 5 ಜನ ಇರ್ಬೋದು ಅಯ್ಯೋ ಅನ್ನೋರು. ಬಟ್ ತಾಯಿ ಇದ್ದಾಳಲ್ಲ, ಮಗಳು ಏನೇ ಮಾಡಿ ಬಂದಿರಲಿ ನನ್ನ ಮಗಳು ಸರಿ ಅಂತ ಹೇಳ್ತಾಳೆ. ತಾಯಿ ಏನೂ ಮಾಡ್ದೇನೆ ಅವಳು ಕೆಟ್ಟವಳಾಗ್ತಾಳೆ. ತಾಯಿಗೂ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇದೆ. ತಾಯಿನೇ. 1000 ತಪ್ಪು ಮಾಡಿ ಬರಲಿ ನನ್ನ ಮಗ ಸಾಚ ಅಂತ ಹೇಳ್ತಾಳೆ. ಸೊ ನಿಮ್ಮನ್ನು ಆಶ್ರಮದೊಳಗಡೆ ಇರೋರೆ ನಿಮಗೆ ಗುಂಡಿ ತೋಡೋ ಪ್ರಯತ್ನ ಮಾಡಿದ್ದಾರಾ? ಮಾಡಿದ್ದಾರೆ. ಗುಂಡಿ ಏನು, ಬೆಂಕಿ ಹಚ್ಚೋಕ್ಕೂ ಮಾಡಿದ್ದಾರೆ. ಬಟ್ ಅದು ನಿಮ್ಮ ಮೇಲಿನ ದ್ವೇಷಕ್ಕ ಏನದು? ಇಲ್ಲ, ಅವ್ರಿಗೆ ಕೆಲವ್ರಿಗೆ ಚಟ ಜಾಸ್ತಿ ಇರುತ್ತೆ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವರು ಹೋಗಬೇಕು ಅಂತ ಅನಿಸಿರುತ್ತೆ ಅವ್ರಿಗೆ ಆಚೆ. ಯಾಕೆ ಹೋಗಬೇಕು ಅಂದರೆ ಅವ್ರಿಗೆ ಒಂದಷ್ಟು ಜನ ಡ್ರಗ್ಸ್ಗೆ ಅಡಿಟ್ ಆಗಿರ್ತಾರೆ, ಸಿಗರೇಟ್ ಅಡಿಟ್ ಆಗಿರ್ತಾರೆ, ಇಲ್ಲಿ ಬರೋ ಮುಂಚೆ. ಹೌದು, ಎಣ್ಣೆ ತುಂಬ ಅಡಿಟ್ ಆಗಿರ್ತಾರೆ. ಅವ್ರಿಗೆ ತುಂಬ ಅಭ್ಯಾಸ ಆಗೋಗಿರುತ್ತೆ. ಅದಿಲ್ಲದೆ ಅವ್ರು ಇರೋದಿಲ್ಲ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ಕರ್ಕೊಂಡು ಬರೋದಿಲ್ಲ. ತೀರಾ ಆಗದೆ ಇರೋ ಪರಿಸ್ಥಿತಿಗೇ ಡಿಪಾರ್ಟ್ಮೆಂಟಿಂದ ಕಳಿಸುವಂಥವ್ರು. ಚೆನ್ನಾಗಿದ್ದವ್ರನ್ನ ಯಾರೂ ಕಳಿಸೋದಿಲ್ಲ. ಅವರೆಲ್ಲ ಆಗಿ ಕೊನೆಗೆ ಏನೂ ಇಲ್ಲ ಅಂತ ಬೀದಿಲಿ ಬಿದ್ದಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳಿಸೋದು. ಚೆನ್ನಾಗಿದ್ದವ್ರನ್ನ ಯಾರನ್ನೂ ಕಳಿಸಲ್ಲ. ನಮ್ಮ ಹತ್ರ ಬಂದು ಚೆನ್ನಾಗಿ ಆಗೋಗ್ತಾರಲ್ಲ, ಆವಾಗ ಅವರಿಗೆ ಮತ್ತೆ ಹಳೇ ಏನೇನು ಅವರು ಚಾಲ್ತಿಯಲ್ಲಿರುತ್ತೋ ಅದೆಲ್ಲ ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚಟಗಳು. ಹಾಗಾಗಿ ಅವ್ರನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ನಾವು ಊಟ ಬಟ್ಟೆ ಕೊಡೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಇವರು ಬಯಸೋದೆಲ್ಲ ನಮಗೆ ಕೊಡೋ ಶಕ್ತಿ ನಮಗಿರಲ್ಲ. ಮತ್ತು ಇವರು ಆಚೆ ಹೋದ್ರೂ 2 ದಿನ ತಾತ್ಕಾಲಿಕ, 2 ದಿನ ಮಜಾ ಮಾಡ್ಬೋದು. ಭಿಕ್ಷೆ ಬೇಡ್ಕೊಂಡು ಅಲ್ಲಿ ತಿನ್ಕೊಂಡು ಇಲ್ಲಿ ತಿನ್ಕೊಂಡು ಕೈ ಕಾಲು ಚೆನ್ನಾಗಿದ್ರೆ ದುಡ್ಕೊಂಡು ಮೋಜು ಮಸ್ತಿ ಮಾಡ್ಬೋದಷ್ಟೇ. ಮತ್ತೆ 3ನೇ ದಿನಕ್ಕೆ ಮತ್ತೆ ರೋಡಲ್ಲೇ ಬೀಳ್ತಾರೆ. ಮತ್ತಿನ್ನೊಂದು ಆಶ್ರಮ, ಇನ್ನೊಂದು ಸ್ಟೇಷನು, ಈಗ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಸ್ಟೇಷನ್ಗೆ ಈಗ ಸಿಕ್ಕಿರ್ತಾರೆ. ಮತ್ತು ಇನ್ನೊಂದು ಮುಂದಕ್ಕೆ ಬೇರೆ ಸ್ಟೇಷನು, ಬೇರೆ ಆಶ್ರಮ, ಇಷ್ಟೇ ಆಗೋದು, ಬೇರೆ ಏನೂ ಆಗಲ್ಲ. ಸೊ ಆ ನಶೆಯಲ್ಲಿ ನಿಮಗೇನಾದರೂ ಮಾಡಿಬಿಡೋಣ ಅನ್ನೋ ಯೋಚನೆಯೂ ಅವ್ರಿಗಿರುತ್ತೆ. ಹೌದು, ಈ ನೆಶೆ ನೆತ್ತಿಗೆ ಹತ್ತಿದಾಗ ಮುಂದೆ ಇರುವಂಥ ಮನುಷ್ಯ ಯಾರಿಗೂ ಕಾಣಲ್ಲ. ಅವನು ಏನು ಬೇಕಾದರೂ ಮಾಡಬೇಕು ಅನ್ನೋ ಕ್ರೂರಿ ಆಗ್ತಾನೆ. ಯಾಕೆಂದರೆ ಅವನು ಹಾರಾಡ್ಕೊಂಡಿದ್ದವನ್ನ ನಾವು ಇಲ್ಲಿ ಹಿಡ್ಕೊಳ್ತೀವಿ. ಹಿಡಿದು ನಾವು ಯಾಕೆ ಹಿಡ್ಕೋತೀವಿ ಅಂದರೆ ಅವನಿಂದ ನಮಗೇನೂ ಅಲ್ಲ, ಒಂದು ಜೀವಕ್ಕೆ ಬೆಲೆ ಇರುತ್ತೆ, ಮಾನವೀಯತೆಗಿರುತ್ತೆ. ಅವನು ಅಲ್ಲಿರೋಕ್ಕೆ ಇಷ್ಟಪಡಲ್ಲ. ಕೆಲವ್ರು ಏನಾಗ್ತಾರೆ ಅಂದರೆ ಬೇರೆ ಇಲ್ಲ ಆಪ್ಷನ್, ಅತ್ಲಾಗ ಮಕ್ಕಳು ಸೇರಿಸ್ಕೊಳ್ಳಲ್ಲ, ಇತ್ಲಾಗ ಗಂಡನೂ ಇಲ್ಲ, ನನಗಿದೇ ಬದುಕು. ಬಟ್ ಆಶ್ರಮ ಅನ್ನೋದು ಅಷ್ಟು ಸುಲಭ ಅಲ್ಲ. ದೇವಸ್ಥಾನ ಗರ್ಭಗುಡಿ ಇದೆಯಲ್ಲ, ಅದಕ್ಕಿಂತ ಒಂದು ಕೈ ಪವಿತ್ರವಾಗಿರೋದು, ಜೀವಂತವಾಗಿರೋ ದೇವರು. ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತೀರಿ? ದಿನ ಒಲೆಯಲ್ಲೇ ಅಡುಗೆ ಮಾಡ್ತೀನಿ. ಕೆಲಸದವ್ರು ಇದ್ದಾರೆ, ಮಾಲಮ್ಮ ಅಂತ, ಅವ್ರು ಅಡುಗೆ ಮಾಡ್ತಾರೆ. ಸೆಕ್ಯೂರಿಟಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಗೇಟ್ ಒಳಗಡೆ ನಾನು ಕೆಲಸದವಳೆ. ಗೇಟ್ ಒಳಗಡೆ ಬಂದಾಗ ನಾನು ಒಬ್ಬಳು ಕೆಲಸದವಳು. ಅವ್ರ ಜೊತೆ ಬೆರಿತೀನಿ, ಅವ್ರ ಜೊತೆನೇ ಇರ್ತೀನಿ, ಅವ್ರು ಕೊಟ್ಟಿದ್ದು ಊಟನೇ ಮಾಡ್ತೀನಿ, ಅವ್ರು ಕೊಟ್ಟಿದ್ದು ನೀರೇ ಕುಡಿತೀನಿ. ಜನರು ಬೆಂಬಲಿಸೋರು ಇದ್ದಾರೆ. ಓ, ಇವನ್ ಎಷ್ಟೋ ಜನ ಅನ್ನದಾನ ಎಲ್ಲ ಮಾಡಿಸ್ತಾರೆ. ಸೊ ಊಟಕ್ಕೆಲ್ಲ ವ್ಯವಸ್ಥೆ ಹೇಗೆ, ಆ ಶಕ್ತಿ ನಿಮಗೆ ಹೇಗೆ ಬರ್ತಾ ಇದೆ? ನನಗೆ ಮೊದಲು ತುಂಬ ಕಷ್ಟ ಆಗ್ತಿತ್ತು. ನನ್ನ ಹತ್ರ ಇರೋ ದುಡ್ಡೆಲ್ಲ ಹೋಗ್ಬಿಡ್ತು, ಮುಗೀತು. ಆಮೇಲೆ ಕಷ್ಟ ಆಗ್ತಿತ್ತು. ಈಗ ನಾನು ಲೈವಲ್ಲೇ ಕೇಳ್ತೀನಿ. ಇವತ್ತು ನನ್ನ ಆಶ್ರಮ ಏನಾದರೂ ನಡೀತಿದೆ ಅಂದರೆ ನನ್ನ ಲೈವಲ್ಲಿರೋ ನನ್ನ ಕುಟುಂಬದವರಿಂದ. ಬರ್ತಡೇ ಮಾಡಿಸ್ತಾರೆ, ಊಟ ಹಾಕಿಸ್ತಾರೆ, ಒಂದು ಕಾಫಿ ಮಾಡಿಸ್ತಾರೆ, ನನಗೊಂದು ಸೀರೆ ಕೂಡ ಅವರೇ ಕೊಡಿಸ್ತಾರೆ. ಅವ್ರ ಬಟ್ಟೆಗಳು ಕಳಿಸ್ಕೊಡ್ತಾರೆ, ರೇಷನ್ ಕಳಿಸ್ಕೊಡ್ತಾರೆ, ಬಾಡಿಗೆ ಕಟ್ತಾರೆ, ನಮ್ಮ ಮಾಲಮ್ಮವ್ರ ಸಂಬಳ ಕಟ್ತಾರೆ, ಸೆಕ್ಯೂರಿಟಿ ಅವ್ರ ಸಂಬಳ ಕೊಡ್ತಾರೆ. ಎಲ್ಲ 100, 200, 1000, 10,000 ಹಾಕಿರೋ ಪುಣ್ಯಾತ್ಮರು ಇದ್ದಾರೆ. ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾನೊಂದು ಹೆಣ್ಮಗಳಾಗಿ ಬಯಸ್ತೀನಿ. ಅವ್ರು ಚೆನ್ನಾಗಿದ್ದರೆ ಇನ್ನೊಂದು 100 ಕುಟುಂಬ ಊಟ ಮಾಡುತ್ತೆ. ಸೊ ಊಟಕ್ಕೇನು ಬರ ಬಂದಿಲ್ಲ ಈಗ? ಇಲ್ಲ, ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ನನ್ನ ಮನೆಯಲ್ಲೂ ನನ್ನ ಲೈಫಲ್ಲೂ ನನ್ನ ಮಗನಿಗೂ ನಾನು ಆ ಥರ ಊಟ ಮಾಡೋಕ್ಕಿಲ್ಲ, ಬಿಸಿ ಬಿಸಿದು. ಯಾಕೆಂದರೆ ಕೆಲಸ ಅಂತ ತಿಂಗಳಾನ್ಗಟ್ಟಲೆ ಹೊಟ್ಟೋಗ್ತಿದೆ ನನ್ನ ಮಗನ ಬಿಟ್ಟು.
ಇವರೆಲ್ಲ ಕರ್ಮ ಮಾಡಿ ಬಂದಿರೋರಲ್ಲ, ಅದೃಷ್ಟ ಮಾಡಿ ಬಂದಿರೋರು. ನಮ್ಮ ಕರ್ಮ ನಮ್ದು ಇನ್ನೂ ಕಳೆದಿಲ್ಲ, ಅವ್ರ ಕರ್ಮ ಎಲ್ಲ ಮುಗಿಸ್ಕೊಂಡು ಬಂದಿರೋರು. ಭಗವಂತ ಲಾಸ್ಟಲ್ಲಿ ಕೈ ಹಿಡಿತಾನಂತೆ ನೋಡಿ. ಫಸ್ಟು ಕಷ್ಟ ಕೊಡ್ತಾನಂತೆ, ದುಃಖ ಕೊಡ್ತಾನೆ, ನೋವು ಕೊಡ್ತಾನೆ, ಎಲ್ಲೋ ಒಂದು ಮೂಲೆಯಲ್ಲಿ ಕೈ ಹಿಡಿತಾನೆ ನೋಡಿ. ಇವ್ರನ್ನ ಕೈ ಹಿಡಿದಿದ್ದಾನೆ. ಅಷ್ಟು ಸುಲಭವಾಗಿ ಅಷ್ಟು ಒಳ್ಳೆ ಊಟ, ಅಷ್ಟು ಒಳ್ಳೆ ಬಟ್ಟೆ, ಅಷ್ಟು ಒಳ್ಳೆ ಜಾಗ, ಎಲ್ಲ ಅನುಕೂಲ ಸಿಗೋದಿಲ್ಲ. ಯಾವುದೋ ಒಂದು ಟೈಮಲ್ಲಿ ಹೂವು ಜಾಸ್ತಿ ಆಗ್ಬಿಟ್ಟಿದ್ದಾರೆ ದೇವರಿಗೆ. ಯಾವುದೋ ಒಂದು ಕ್ಷಣ ಯಾರಿಗೋ ದಾನ ಧರ್ಮ ಮಾಡಿಬಿಟ್ಟಿದ್ದಾರೆ, ಅದು ಅವ್ರ ತಲೆ ಕಾಯ್ತಾ ಇದೆ. ಲಾಸ್ಟಲ್ಲಿ ಭಗವಂತ ಕೈ ಹಿಡಿದಿದ್ದಾನೆ ನೋಡಿ. ಅವ್ರಿಗೆ ಯಾವ ಚಿಂತೆ ಇಲ್ಲ. ಈಗ ಮಕ್ಕಳು ಬಂದು ಕೊಳ್ಳಿ ಇಡ್ತಾರೆ ಅನ್ನೋ ಸತ್ಯ ಸತ್ತೋಯ್ತು ಅವ್ರಿಗೆ. ಬಿಟ್ಟೆ ತುಂಬ ದಿನ ಆಗಿದೆ, ಬಿಟ್ಬಿಟ್ಟಿರ್ತಾರೆ. ಮತ್ತೆ ನನಗೆ ಬಾಡಿಗೆ ಕಟ್ಟೋ ಚಿಂತೆ ಇಲ್ಲ, ಸಾಲಗಾರರ ಕಾಟ ಇಲ್ಲ, ಏನೂ ಇಲ್ಲ. ದೇವ್ರಿಗೆ ಅವ್ರಿಗೆ ಯಾವ ಚಿಂತೆನೂ ಕೊಟ್ಟಿಲ್ಲ. ಒಂದು ನನ್ನ ಆಶ್ರಮದಲ್ಲಿ ಸಾಯಬೇಕಾದ್ರೆ ಒಬ್ಬರು ಕೊರಗಾಡಿನಲ್ಲಾಡಿ ಸಾಯಲ್ಲ. ಏನೋ ಗೊತ್ತಿಲ್ಲ ನನಗೆ. ಅಲ್ಲಿ ಮುನೇಶ್ವರನ ದೇವಸ್ಥಾನನೂ ಇದೆ ನನ್ನ ಆಶ್ರಮದಲ್ಲಿ. ಸರ್ಪ ಯಾವಾಗಲೂ ಓಡಾಡುತ್ತೆ. ಇವತ್ತವರೆಗೂ ಒಬ್ಬರು ಒದ್ದಾಡಿಲ್ಲ, ಕೊರಗಾಡಿಲ್ಲ. ಅಕಸ್ಮಾತ್ ಅವ್ರಿಗೆ ಸಾಯೋ ಸೂಕ್ಷ್ಮ ಬರುತ್ತೆ ಅಂದರೆ ನನ್ನ ಆಶ್ರಮದಲ್ಲಿ ಬೀಳಿಸ್ತಾನೆ ದೇವರು. ಒಂದು ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಬೀಳ್ತಾರೆ ಅಷ್ಟೇ, ಮಲಗ್ತಾರೆ. 3 ದಿನ ಪ್ರಾಣ ಹೋಗುತ್ತೆ, 3ನೇ ದಿನಕ್ಕೆ. ಇಲ್ಲ ಅಂದರೆ ಈಗ ರೀಸೆಂಟಾಗೆ 2 ಅಜ್ಜಿದಿರು ಒಟ್ಟಿಗೆ ಸತ್ತರು. ವಯಸ್ಸಾಗಿತ್ತು. ಒಂದು ಹೈದರಾಬಾದ್ ಅಜ್ಜಿ, ಒಂದು ಒರಿಸ್ಸಾ ಕಡೆ, ಕನ್ನಡನೇ ಬರಲ್ಲ, ವಯಸ್ಸಾಗಿತ್ತು. ಯಾವ ಜನ್ಮದಲ್ಲಿ ದೂರ ಆಗಿದ್ರೋ ಏನೋ ಗೊತ್ತಿಲ್ಲ. ಸಾವಲ್ಲಿ ಕೊನೆ ಕೊಟ್ಟ ದೇವರು, ಅಂತ್ಯ ಕೊಟ್ಟ. ಒಂದೇ ದಿವಸ ಅಲ್ಲ, ಒಂದೊಂದು ಕ್ಷಣ ಇಲ್ಲೊಂದು ಪ್ರಾಣ ಹೋಗ್ತಾ ಇದೆ, ಇಲ್ಲೊಂದು ಪ್ರಾಣ ಹೋಗ್ತಾ ಇದೆ, ಒಂದೇ ಸಮಯದಲ್ಲಿ. ನನಗಿದು ಆಶ್ಚರ್ಯವತ್ತು. 2 ಜೀವ ಇಲ್ಲೇ ಹೋಗ್ತಾ ಇದೆ. ಊಟ ಮಾಡಿದ್ರೆ ಇನ್ನೇನು ಲೈವ್ ಇದೆ, 5 ನಿಮಿಷಕ್ಕೆ ಮುಂಚೆ ಲೈವ್ ಇದೆ, ಜಾಸ್ತಿ ಟೈಮ್ ಬೇಡ. ಊಟ ಕೂತಿರೋ ಲೈವ್ ನೀಟಾಗಿದೆ. ತಟ್ಟೆಲಿ ಇನ್ನೊಂದು ಸಲ ಹಾಕಿಸ್ಕೊಂಡು ತಿಂದಿರೋ ಲೈವ್ ಇದೆ ನನ್ನ ಹತ್ರ. ಇನ್ನೊಂದು 2 ನಿಮಿಷಕ್ಕೆ ನೋಡಿದ್ರೆ ಇಲ್ಲೊಂದು ಪ್ರಾಣ ಹೋಗ್ತಾಯಿದೆ, ಇಲ್ಲೊಂದು ಪ್ರಾಣ ಪಕ್ಕದಲ್ಲಿ ಮಲಗಿದ್ದಾರೆ. ಸುಮ್ಮನೆ ಮಲಗೋಕ್ಕಾಗಲ್ಲ. ಅದು ಯಾವ ಜನ್ಮದ ಏನಾಗಿತ್ತೋ, ತಾಯಿ ಮಗಳಾಗಿದ್ರೇನೋ, ಅಕ್ಕ ತಂಗಿ ಆಗಿದ್ರೇನೋ, ಸ್ನೇಹಿತರಾಗಿದ್ರು. ದೇವರು ಸುಮ್ಮನೆ ಇಲ್ಲ, ದೇವರಿಲ್ಲ ಅನ್ನೋ ಭ್ರಮೆ. ಭಗವಂತ ಇದ್ದಾನೆ, ನಂಬಬೇಕು. ಆ್ಯಂಡ್ ಇದೇ ಸಮಯದಲ್ಲಿ ಈ ಆಶ್ರಮದ ಏಳಿಗೆಯನ್ನು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದೆ ದುಷ್ಟ ಕಣ್ಣುಗಳು ನಿಮಗೆ ತೊಂದರೆ ಕೊಟ್ಟಿದ್ದಿದೆ, ಈಗಲೂ ಕೊಡ್ತಾ ಇದೆ. ನಾನು ಕಮೆಂಟಲ್ಲಿ ಒಂದು ನೋಡ್ತಾ ಇದ್ದೆ, ನರಕ ಅಂತ ನೋಡಬೇಕು ಅಂದರೆ ನೀವು ಒಮ್ಮೆ ಇವರ ಆಶ್ರಮಕ್ಕೆ ಹೋಗಿ ಬನ್ನಿ ಅನ್ನೋದೊಂದು ಮಾತು. ಇಂಥ ಅಭಿಪ್ರಾಯಗಳು ಇದ್ದಾವೆ, ಯಾಕೆ ಹಂಗೆ ಬರ್ತಿದ್ದಾವೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಿಮಗೆ ನೇರ ಅಲ್ಲ, ಇನ್ನೊಂದ್ಸಲ ನನಗೆ ಕೇಳಿ, ನನಗೆ ಅರ್ಥ ಆಗಲಿಲ್ಲ. ಅಂದರೆ ಯಾರೋ ನಿಮ್ಮ ವಿಡಿಯೋಗೊಂದು ಕಮೆಂಟ್ ಹಾಕಿದ್ರು, ಯಾವುದೋ ಹಳೆ ಇಂಟರ್ವ್ಯೂ ಅಲ್ಲಿ, ಹಳೆಯದು ಬಹುಶಃ 1 ವರ್ಷ ಆಗಿರಬೇಕು. ಕರೆಕ್ಟು. ಇಲ್ಲಿ ನರಕದಲ್ಲಿದ್ದಾರೆ ಅಂತ. ನರಕ ಅಂತ ಏನು ಅಂತ ನೋಡಬೇಕು ಅಂದರೆ ಇವ ಅಮ್ಮನ ಆಶ್ರಮಕ್ಕೆ ಹೋಗಿ ಬನ್ನಿ ಅಂತ ಇತ್ತು. ಕರೆಕ್ಟು. ಊಟ ಕೊಡ್ತಾ ಇಲ್ಲ ಅಂತ ನನ್ನ ಮೇಲೆ ಅಭಿಪ್ರಾಯ ಬಂತು. ಯಾಕಂಗೆ ಊಟ ಕೊಡ್ತಾ, ನನ್ನ ಹೇಳಿಗೆ ಸಹಿಸ್ಕೊಳಕ್ಕಾಗಲಿಲ್ಲ ಅವರಿಗೆ. ಈಗ 8,000 ಪೊಲೀಸ್ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗ್ರೂಪ್ ಇದೆ, ಪ್ರತಿಯೊಂದು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದೆಲ್ಲ ಮಧ್ಯದಲ್ಲೇ ನಡೆಯುತ್ತೆ. ಯಾಕೆ ನಾನು ಮಹತ್ವ ಕೊಡ್ತಾ ಇದ್ದೆ ಅಂದರೆ 2 ಗಂಟೆಯಲ್ಲಿ ಫೋನ್ ಮಾಡಿದ್ರು ನಾನು ಹೋಗ್ತಿದ್ದೆ ಕರ್ಕೊಂಡು ಬರೋದಕ್ಕೆ. ಅವ್ರು ನನಗೆ ಫೋನ್ ಮಾಡ್ತಾನೇ ಇದ್ದರು, ನಾನು ಹೋಗಿ ಕರ್ಕೊಂಬರ್ತಿದ್ದೆ, ಮಾಡ್ತಿದ್ದೆ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಕೊಡ್ತಾಯಿದ್ರು, ಎಲ್ಲರಿಗೂ ಕೊಡ್ತಿದ್ವಿ. ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ, ಊಟ ಇಲ್ಲದೆ ಮಲಗಿಸಿಲ್ಲ. ಕೆಲವರು ನನ್ನ ಹೇಳಿಗೆನ ಸಹಿಸ್ಕೊಳಕ್ಕಾಗದೇನೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂತು. ಯಾರೋ ಒಬ್ಬಳು ಇಲ್ಲಿದ್ದವಳು ಓಡೋಗ್ತಾಳೆ, ಅವಳನ್ನ ಕೂರಿಸಿ ಒಂದು ವಿಡಿಯೋ ಕೂಡ ಮಾಡ್ತಾರೆ, ಅದು ಇಡೀ ಪ್ರಪಂಚಕ್ಕೆ ಹಬ್ಬತ್ತೆ. ಆಗ ಒಂದಷ್ಟು ಫೋನ್ಗಳು ಬರ್ತವೆ, ಏನೋ ನೋಡಿ ಮಾತಾಡಿಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಸಿ ಅಂತ ಹೇಳ್ತಾರೆ. ನಾನು ಡಿಲೀಟ್ ಮಾಡಿಸಲ್ಲ, ಓಡಲಿ. ಅಯ್ಯೋ 50,000 ಹೊಡೆದೆ, 3 ಲಕ್ಷ ಓಡ್ಬಿಡ್ತಾ ಇದೆ, ಓಡಿಸಿ ಡಿಲೀಟ್ ಮಾಡಿಸಲ್ಲ. ನಾನು ಹಾಗೇ ಇರಲಿ, ನಾನು ಊಟ ಕೊಟ್ಟಿದ್ದೀನಿ, ನನಗೆ ಭಯ ಇಲ್ಲ. ಅದೇನಾಗತ್ತೆ ಆಗಲಿ ಅಂತ ಅದನ್ನು ನಿಂತ ಮೇಲೆ ಅದೊಂದು ಮಟ್ಟಕ್ಕೆ ತಂದು ನಿಲ್ಲಿಸ್ತೀನಿ. ಭಗವಂತ ಎಲ್ಲೂ ಕೈ ಬಿಡಲಿಲ್ಲ. ಮಾರನೇ ದಿನ ಯಾರು ಹೋಗಿ ಹೇಳ್ತಾಳೋ ಅವಳೇ ನನ್ನ ಕೈಗೆ ಸಿಕ್ಕಾಕತ್ತಾಳೆ ಮಾರ್ಕೆಟಲ್ಲಿ. ದೇವರು ಅವತ್ತೊಂದು ದಿನ ಕಣ್ಣೀರು ಹಾಕಿ ಬಂದಿದ್ದೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಮುಂದೆ. ಅಪ್ಪ, ಸತ್ಯ ನಿನಗೆ ಮಾತ್ರ ಗೊತ್ತೀಗ, ನಿನಗೆ ನನಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ನಾನು ಎಲ್ಲರೂ ಕಣ್ಣಿಗೂ ಮಣ್ಣೆರ್ಚ್ಬೋದು, ಬಟ್ ನಿನಗೆ ಎರ್ಚಕ್ಕಾಗಲ್ಲ. ಎಲ್ರಿಗೂ ಮಣ್ಣು ಎರ್ಚ್ತೀನಿ, ನಾನು ಎರ್ಚ್ಬೋದು, ಬಟ್ ನಿನಗೆ ಎರ್ಚಕ್ಕಾಗಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ನಾನು ಏನು ಮಾಡಬೇಕು? ತುಂಬ ಕಷ್ಟಗಳನ್ನ ಕೊಟ್ಟೆ, ತುಂಬ ನೋವುಗಳನ್ನ ಕೊಟ್ಟೆ.
ಎಲ್ಲದನ್ನು ಸಹಿಸ್ಕೊಂಡು ಬಂದೆ. ಎಲ್ಲ ನೋವು ಕೊಟ್ಟೆ, ಒದಿಲಿಲ್ಲ ನಾನು. ಎಲ್ಲದನ್ನು ನೀನು ಕೊಟ್ಟಿರೋ ಕಷ್ಟ, ದುಃಖ, ನೋವು ಬಾಚ್ಕೊಂಡು ತಪ್ಕೊಂಡು ಅನುಭವಿಸಿ ಬಂದೆ. ಪುಣ್ಯದ ಕೆಲಸ ಮಾಡಬೇಕು ಅಂತ ಬಂದೆ. ಇದಕ್ಕೂ ಕಲ್ಲಾಗ್ತಿದೆಯಲ್ಲ, ನೀನಲ್ಲಿ ಸತ್ಯ ಇದೆಯಾ, ನೀನು ಸತ್ಯನಾ ಅಂತ ಬಾಗಿಲಲ್ಲಿ ಮಲಕ್ಕೊಂಡು ಕಣ್ಣೀರಿಡೀ ರಾತ್ರಿ ಹಾಕಿ ಬೆಳಗ್ಗೆ ತಣ್ಣು ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದೆ. ಮಾರನೇ ದಿನ ಭಗವಂತ ಕಣ್ಣು ತೆರೆಸ್ದ. ನಂಬಿರೋ ದೇವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ನನಗೆ, ಇವತ್ತು ಅಷ್ಟೇ. ಇದ್ದೇ ಇದ್ದಾರೆ, ಹಾಗೆ ಮಾತಾಡೋರು ಇದ್ದಾರೆ ದೇವರು. ದೇವರಿಲ್ಲದೆ ನಾವಿಲ್ಲ. ನಾನು ಗಮನಿಸ್ತಾ ಇದ್ದೆ ಕಮೆಂಟ್ಗಳಲ್ಲಿ ಎಷ್ಟು ಈಗಿಲ್ಲ ತಪ್ಪಾಗಿ ಕಮೆಂಟ್ಗಳು. ನಿಮ್ಮನ್ನ ಅರ್ಥೈಸಿಕೊಳ್ಳೋರಿದ್ರು ಅಥವಾ ಕೆಲವೊಬ್ರು ಇದ್ದಾರೆ. ಸೊ ನಿಮ್ಮ ಬಗ್ಗೆ ಜನಕ್ಕಿರೋ ಅತಿ ದೊಡ್ಡ ತಪ್ಪು ಕಲ್ಪನೆ ಏನಿರ್ಬೋದು? ಅದೇ, ಈಗ ಚೆನ್ನಾಗಾಗಿದ್ದಾಳೆ, ಚೆನ್ನಾಗಿ ಆಗ್ತಿದ್ದಾಳೆ ಒಂದು ಹೆಣ್ಣು. ನಾನು ಬೇರೆ ರೀತಿಲೂ ನನ್ನನ್ನು ಬಿಂಬನಿಸ್ತಾರೆ. ಯಾಕೆಂದರೆ ಈಗ ನನಗೆ ಯಾರೋ ಇಷ್ಟಪಡ್ತಾನೆ, ಇದು ಒಂದಿರುತ್ತೆ. ನಾನು ಯಾರೋ ಇಷ್ಟಪಡ್ತಾನೆ, ಫೋನ್ ಮಾಡ್ತಾನೆ, ಅವನಿಗೆ ನಾನು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ, ಹೋಗಿದ್ದೀನಿ. ಅವನು ಇನ್ನೊಂದು 10 ಜನನ ಕಟ್ಕೋತಾನೆ, ಹಾಕೊಳ್ಳ ಅಮ್ಮನ ಅಂತಾನೆ. ಹಿಂಗೆ ಅಂತಾರೆ. ನಮ್ಮಮ್ಮನ್ನೂ ಕರಿತೀನಿ ಕೆಲಸಕ್ಕೆ, ನನ್ನ ಮಕ್ಕಳನ್ನೂ ಕರಿತೀನಿ, ನನ್ನ ಇಡೀ ಕುಟುಂಬನೂ ಕರಿಬೇಕಾಗತ್ತೆ. ನಾನು ಅನುಭವಿಸೋದಲ್ಲದೆ ಇಡೀ ಕುಟುಂಬನ ಕರ್ಕೋಬೇಕು ನಾನು. ಆವಾಗ ನನಗೆ ನೋವಾಗತ್ತೆ. ಯಾಕೆ ನಾನು ಮಾಡ್ತಾ ಇರೋ ಕೆಲಸ ಒಳ್ಳೇದಲ್ವಾ? ನಿಮ್ಮ ಅಪ್ಪ ಅಮ್ಮನಿಗೆ ಅಸಹಿಸ್ಕೊಳ್ತೀರಿ ನೀವು. ನಿನ್ನ ಸೊಸೆ ನಿಮ್ಮ ಅಪ್ಪನಿಗೆ ನೀನು ಹೆಂಡತಿ ಒಂದು ಬಟ್ಟೆ ಹಾಕಕ್ಕೆ ಬಿಡಲ್ಲ ನೀನು. ಬರೀ ಬೆತ್ತಲಲ್ಲಿದ್ದರೆ ಬಿಡ್ತೀಯ ನೀನು? ಕೆಲವ್ರು ಬಿಡ್ತೀರಾ? ಬಿಡಲ್ಲ. ನಿಮಗೇ ಸಹಿಸ್ಕೊಳಕ್ಕಾಗಲ್ಲ ನಿಮ್ಮ ಅಪ್ಪನ ಸೇವೆ. ಅಂಥದ್ರಲ್ಲಿ ನಾವು ಇಂಥ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನಮಗೆ ಅಂತಿರಲ್ಲ, ನ್ಯಾಯನ, ಧರ್ಮನ? ಈಗ ಅತ್ತೆ ಗಂಡನ ಅಮ್ಮನೇ ತಗೊಳ್ಳಿ, ಬಿದ್ದೋಗ್ಬಿಟ್ರು, ನೀನು ಸೊಸೆ ಆದವಳು ಓಡೋಗ್ತೀಯ. ಅದೇ ನಿಮ್ಮಮ್ಮ ಬಿದ್ದರೆ ನಿನ್ನ ಗಂಡನ ಕಳ್ಸೋಕ್ಕೆ ಮುಂಚೆ ಒಂದು ಬಟ್ಟೆ ಹಾಕ್ತೀಯ. ನಿಜನಾ? ಸತ್ಯನಾ? ಈಗ ಹಳೆಯ ಅತ್ತೆ ಬಿದ್ದೋಗ್ತಾರೆ, ಪ್ರಜ್ಞೆ ತಪ್ಪು ಬಿದ್ದೋಗ್ತಾರೆ, ಬಚ್ಚಲಲ್ಲಿ ಬಿದ್ದೋಗ್ತಾರೆ, ಇನ್ನೆಲ್ಲ ಬಿದ್ದೋಗ್ತಾರೆ. ನೀನು ತಕ್ಷಣ ಕಳಿಸ್ಬಿಡ್ತೀಯಾ? ಒಂದು ನಿಮಿಷ ರೀ, ಒಂದು ಬಟ್ಟೆ ಹಾಕ್ತೀನಿ ಅಂತ ಹಾಕ್ತೀಯ. ನಾವು ದಿನಾ ಬರೀ ಬೆತ್ತಲೆ ನೋಡ್ತೀವಲ್ಲ. ನಾವು ಯಾರನ್ನೂ ಕದ್ಕೊಂಡು ಬಾಚ್ಕೊಂಡು ನಿಮ್ಮ ಮನೆಗೆ ಬಂದು ನುಗ್ಗಿ ಕರ್ಕೊಂಡು ಬಂದಿಲ್ಲ ಸ್ವಾಮಿ. ನೀವು ಅಪ್ಪ ಅಮ್ಮನ ಸಾಕಕ್ಕೆ ಯೋಗ್ಯತೆ ಇಲ್ಲದೆ ಬೀದಿಲಿ ಬಿಸಾಕಿದ್ರಿ. ಅದನ್ನು ನಾನು ಬಾಚ್ಕೊಂಡು ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀನಿ. ನಂದೇನು ತಪ್ಪಿದೆ? 9 ತಿಂಗಳು ಎತ್ತಿದ್ದು ನಿನಗೆ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ, ಬಿಸಾಕಿದ್ಯಾ. ನನ್ನ ಹೆತ್ತಿಲ್ಲ ಹೊತ್ತಿಲ್ಲ ಅವಳು, ನಾನು ಭಿಕ್ಷೆ ಬೇಡ ಸಾಕ್ತಾ ಇದ್ದೀನಿ. ನನಗೆ ಹೆಮ್ಮೆ ಇದೆ ಕಣೋ. ನಾನು ಯಾಕೋ ತಲೆ ಬಗ್ಗಿಸ್ಲಿ? ನೀನು ಬಗ್ಸೋ ತಲೆ. ಬರಲಿ 100 ಜನ 1000 ಜನ ಬರಲಿ, ಏನು ಮಾಡ್ಕೊಳ್ತಾರೆ ನನ್ನ? 100 ಜನ ಅವನ ಪರ ಇದ್ದರೆ 10 ಜನ ನನ್ನ ಪರ ಇರ್ತಾರೆ. ನ್ಯಾಯ ಗೆದ್ದೇ ಗೆಲ್ಲುತ್ತೆ. ತಡ ಆಗ್ಬೋದು, ಸಿಕ್ಕೇ ಸಿಗತ್ತೆ. ಖುಷಿ ಇದೆ ತಂದೆ ತಾಯಿಗೆ ಅನ್ನ ಹಾಕ್ತಿದ್ದೀನಿ ಅಂತ. ಅವ್ರಿಗೆ ನಾನು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಜಾಗ ಕೊಡ್ಬೋದು. ಬಟ್ ನಿನ್ನ ಎತ್ತಿದ್ಲಲ್ಲ ಅವಳು, ನಿನ್ನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾಳಲ್ಲ, ಅದನ್ನು ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಗ್ರೇಟ್. ಆ ತಾಯಿ ಅಳ್ತಾಳೆ, ನನ್ನ ಮಗಳನ್ನ ನೋಡಬೇಕು ಅಂತ. ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿರ್ತಾಳೆ, ನಂಬರೇ ಚೇಂಜ್ ಮಾಡಿಬಿಡ್ತಾಳೆ. ಎಲ್ಲಿಂದ ತಂದುಕೊಡ್ಲಿ ಆ ಮಗಳನ್ನ ನಾನು? ಪ್ರತಿಯೊಬ್ಬರಿಗೂ ಎಷ್ಟು ಅರ್ಥ ಇದೆ ನೋಡಿ. ಕೊನೆಗಾಲದಲ್ಲಿ ನಿನ್ನ ಮಗಳನ್ನ ತಂದುಕೊಡೋಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿರೋರಿಗೆ ಗಂಡನ ಕೊಡೋಕ್ಕಾಗ್ತಾ ಇಲ್ಲ. ಹೆಣ್ಮಕ್ಳು ಮನೆ ಬಿಟ್ಟು ಬಂದ್ಬಿಡ್ತೀರಿ, ಅಪ್ಪ ಅಮ್ಮ ಜೋಶು, ನನ್ನ ಮಗಳು ನನಗೆ ಹೆಚ್ಚು. ಊಟ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ, ಮಲಗಕ್ಕೆ ಜಾಗ ಕೊಡ್ತೀರಿ, ಅವಳು ಏನು ಕೇಳ್ತಾಳೆ ಎಲ್ಲ ತಕ್ಕೊಡ್ತೀರಿ. ರಾತ್ರಿ ನೀನು ನಿನ್ನ ಹೆಂಡತಿ ಪಕ್ಕ ಮಲಗಿರ್ತೀಯ, ನೀನು ನಿನ್ನ ಗಂಡನ ಪಕ್ಕ ಮಲಗಿರ್ತೀಯ. ಆ ಒಂಟಿತನ ಮಲಗಿರ್ತಾಳೆ. ಅವಳಿಗೆ ಗಂಡನ ಕೊಡೋಕ್ಕೆ ಸಾಧ್ಯನಾ? ಇಲ್ಲ, ಒಬ್ಬ ವ್ಯಕ್ತಿ ಮಲಗಿರ್ತಾನೆ ಗಂಡಸು, ಅವಳಿಗೆ ಹೆಂಡತಿ ಕೊಡೋಕ್ಕೆ ಸಾಧ್ಯನಾ?
ಎಷ್ಟು ಕೋಟಿ ಇಟ್ಕೊಂಡ್ರೆ ಏನು, ಆ ಕ್ಷಣ ಅವಳಿಗೆ ಬೇಕು ಅಂತ ಅನಿಸಿರುತ್ತೆ. ಬೇಕು ಅನ್ಸತ್ರಿ, ಯಾಕೆ ಅನ್ನಿಸ್ಬಾರ್ದು? ನೀನು ಕೊಡ್ತೀಯ ಆ ಕ್ಷಣ ಅವಳಿಗೆ? ಕೊಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ವಿಷಯದಲ್ಲೂ ತುಂಬ ಅರ್ಥ ಇದೆ. ಬಟ್ ಈ ಯಶಸ್ಸಿನ ಹಿಂದೆ ಹೋಗುತ್ತಾ ಫೈನಲಿ ಏನಾದರೂ ನಾನು ಕಳ್ಕೊಂಡೆ ಅನ್ನೋ ಭಾವನೆ ಇದೆಯಾ ನಿಮಗೆ? ಓಕೆ, ಯಶಸ್ಸು, ಗೆಲುವು, ಸಿನಿಮಾ ರಂಗ, ಓಕೆ, ಇದೊಂದು ಖುಷಿ ನನಗೆ ಸಿಗಲಿಲ್ಲ ಅಥವಾ ಮಗನ ಜೊತೆ ಅವತ್ತು ಇರಲಿಕ್ಕಾಗಲಿಲ್ಲ, ಯಾವುದೋ ಒಂದು ಪಶ್ಚಾತ್ತಾಪ ಇದೆಯಾ? ಇದೆ. ಮೊದಲನೇದಾಗಿ ನಾನು ಗಂಡನ ಕಳ್ಕೊಂಡೆ ಅನ್ನೋ ನೋವಿದೆ. ನನ್ನ ಗಂಡ ಇದ್ದಿದ್ರೆ ನಾನು ಬೀದಿಗೆ ಬೀಳ್ತಿರ್ಲಿಲ್ಲ. ನಾನು ಸುಖವಾಗಿರ್ತಿದ್ದೆ 4-6 ಜನದ ಥರ. ನಾನು ನನ್ನ ಗಂಡನ ಕೈ ಹಿಡ್ಕೊಂಡು ಓಡಾಡ್ತಿದ್ದೆ, ಬೀದಿಲಿ ಬೀಳ್ತಿರ್ಲಿಲ್ಲ. ನನ್ನ ಮಗನಿಗೆ ತಂದೆನ ಕೊಡೋಕ್ಕಾಗಲಿಲ್ಲ. ಅಪ್ಪ ಅನ್ನೋ ಪದ ದೇವ್ರು ಬೇಗ ಕಿತ್ಕೊಬಿಟ್ಟ. ಈಗ ಅವ್ರ ಮಕ್ಕಳಿದ್ದಾರೆ, ಅಪ್ಪ ಅಂದಾಗೆಲ್ಲ ಖುಷಿ ಪಡ್ತೀನಿ, ಅದನ್ನು ಕೊಡೋಕ್ಕಾಗಲಿಲ್ಲ. ಆಮೇಲೆ ನನ್ನ ಮಗನಿಗೆ ತುಂಬ ದಿನ ಜೊತೆಲಿರೋಕ್ಕಾಗಲಿಲ್ಲ. ನಾನು ಕೆಲಸ 15 ದಿನ 20 ದಿನ ಎಲ್ಲ ಹೊರಗಡೆ ಹೋಗ್ತಿದ್ದೆ. ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಇನ್ನೂ ಒಂದು ನನ್ನ ಮನಸ್ಸಲ್ಲಿದೆ, ನನ್ನ ಮಗನಿಗೆ ಸೊಸೆಗೆ ಕೇಳ್ಕೊಳ್ಳೋದು, ನನ್ನ ಕುಟುಂಬಕ್ಕೆ. ಈ ತಾಯಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದೇನೆ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು. ಯಾವುದು ಬೇಕು ಅಂತ ಮಾಡಿರಲ್ಲ, ಮಾಡಿದರೆ ನಿನಗನ್ಸಿದ್ರೆ ಸಾಧ್ಯವಾದರೆ ಕ್ಷಮಿಸ್ಬಿಡು. ನಾನು ಸತ್ತಾಗ ನೀನು ಇರಬೇಕು, ನನಗೆ ಕೊಳ್ಳಿ ಇಡಬೇಕು ನೀನೆ. ಚಿನ್ನದಂಥ ಸೊಸೆ ಸಿಕ್ಕಿದ್ದಾಳೆ. ನಾನು ಅದೃಷ್ಟ ಮಾಡಿದ್ದೀನಿ ಅವಳು ಪಡ್ಕೊಳ್ಳೋದಕ್ಕೆ. ಅವಳಷ್ಟು ಪವಿತ್ರ ಹೌದೋ ಇಲ್ವೋ ಗೊತ್ತಿಲ್ಲ, ನನ್ನ ಸೊಸೆ ನನಗೆ ಬಂಗಾರ ಅಷ್ಟೆ. ಸೊ ಇವತ್ತು ನೀವು ತುಂಬ ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಿ, ಆಶ್ರಮ ಕಟ್ಟಿದ್ದೀರಿ, 4 ಜನಕ್ಕೆ ನೀವು ಸೇವೆ ಮಾಡ್ತಾ ಇದ್ದೀರಿ. ಅನೇಕರ ಹೃದಯದಲ್ಲಿ ನಿಮಗೆ ಬಹಳ ದೊಡ್ಡ ಸ್ಥಾನ ಇದೆ. ಯಾಕಂದರೆ ನೀವು ಲೈವ್ ಹೋಗ್ತೀರಿ, ಅಲ್ಲಿರುವ ಎಷ್ಟೋ ಕಮೆಂಟ್ಗಳು ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತವೆ. ಸೊ ಆ ದೃಷ್ಟಿಯಲ್ಲಿ ನೀವು ಬಹಳ ದೊಡ್ಡ ಸ್ಥಾನದಲ್ಲಿದ್ದೀರಿ. ಜೊತೆಗೆ ನಿಮಗೊಂದಷ್ಟು ಪಶ್ಚಾತ್ತಾಪಗಳಿದ್ದು, ನಾನು ಮಗನ ಜೊತೆ ಇರೋಕ್ಕಾಗಲಿಲ್ಲ, ಅಥವಾ ನನ್ನ ಸೊಸೆ ಮಗನಿಗೆ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ, ಬಹುಶಃ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ಸಂಗತಿಗಳು ನಮ್ಮಿಂದ ನಿಮಗೆ ಬೇಜಾರಾಗಿದ್ದರೆ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಮನೆತನಕ್ಕೆ ಇದೊಂದು ಶಾಪ. ಹೌದು. ಯಾಕಂದರೆ ನಿಮ್ಮ ಸನ್ಮಾನಗಳಲ್ಲಿ ಅವ್ರಿಗೆ ಪಾಲಿದೆಯೋ ಇಲ್ವೋ, ನಮ್ಮ ಕೆಲವು ನೆಗೆಟಿವ್ ವಿಚಾರಗಳು ಬಂದಾಗ ಅವ್ರಿಗೆ ಅದು ಇರಿಸು ಮುರುಸಾಗ್ಬಿಡುತ್ತೆ ನಿಮ್ಮ ಮನೆಯವರಿಗೆ. ಆಗತ್ತೆ. ಅಂಥ ಸಂದರ್ಭಗಳು ಬಂದಿದ್ದರೆ ಕ್ಷಮೆ ಇರಲಿ ಅಂತ ಪಾಪ ನೀವು ಕೇಳ್ತಾ ಇದ್ರಿ. ಹೌದು. ಯಾಕಂದರೆ ನಮ್ಮ ನೋವನ್ನ ಕೆಲವು ಜಾಗದಲ್ಲಿ ಹೇಳ್ಕೊಂಡ್ರೆ ನಮಗೂ ಸಮಾಧಾನ. ಡೈರೆಕ್ಟಾಗಿ ಹೇಳ್ಕೊಳಕ್ಕಾಗದೆ ಹೋದರೂ ಒಂದು ವೇದಿಕೆ ಸಿಕ್ಕಿದಾಗ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದ್ರಲ್ಲಿ ದೊಡ್ಡ ವಿಷಯ ಅಲ್ಲ. ಯಾಕಂದರೆ ತಪ್ಪನ್ನು ಒಪ್ಕೊಂಬಿಟ್ರೆ ಇದಕ್ಕಿಂತ ಬೇರೆ ಇನ್ನೊಂದಿಲ್ಲ. ಮನಸ್ಸು ನಿರಾಳ. ಅದೇನಾಗತ್ತೆ ಅಂದರೆ ನಾನು ತಪ್ಪೇ ಮಾಡಿಲ್ಲ, ನಾನು ಸರಿ ಅನ್ಕೊಳ್ಳೋದು ನಿಜ. ಅದೊಂದು ಭಾರವನ್ನು ಹೊತ್ಕೊಂಡು ಇನ್ನು ಮುಂದೋದಂಗೆ ಎಷ್ಟು ದಿನ ಇಳಿಸ್ಬಿಡಿ. ಬಹುಶಃ ನೀವು ಸಮಯ ಸಿಕ್ಕಾಗಲೆಲ್ಲ ಆ ಭಾರ ಇಳಿಸ್ಬಿಟ್ಟಿದ್ದೀರಾ ನೀವು, ಅಲ್ವಾ? ಸೊ ಹಾಗಾಗಿ ಜೀವನದ ಬಗ್ಗೆ ಕಡೆಯದಾಗಿ ಹೇಳ್ತಾ ಇದ್ರಿ, ನಮ್ಮ ಬದುಕು ಎಷ್ಟು ದಿನದ ಸಂತೆಯೋ ಪ್ರಯಾಣವೋ ಗೊತ್ತಿಲ್ಲ, ಇರುವಷ್ಟು ಗಳಿಗೆ ನಮ್ಮಿಂದ ಇತರರಿಗೆ ಆಗಬಹುದಾದದ್ದು ಪರೋಪಕಾರ. ಅದಕ್ಕೆ ಅಶ್ವಥ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ, 3 ದಿನದ ಸಂತೆ ನಗು ನಗುತ್ತಾ ಬಾಳಬೇಕು, ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು, ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ, ಹೇ ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ.
ಋಷಿಯವ್ರು ಬಂದಿದ್ದರು, ಭಾಳ ಚೆನ್ನಾಗಿದೆ. ಋಷಿಯವ್ರು ಕೂಡ ಬಂದಿದ್ದರು. ತುಂಬ ಚೆನ್ನಾಗಿ ನಮ್ಮ ಆಶ್ರಮದಲ್ಲಿ ಈ ಹಾಡನ್ನು ಹೇಳಿದ್ರು. ಒಳಿತು ಮಾಡಪ್ಪ. ತುಂಬ ನಾನು ಹಾಡು ಬರೆದಿದ್ದೆ ತಾಯಿ, ಬಟ್ ಸತ್ಯ ಏನು ಅಂತ ಇಲ್ಲಿದೆ, ಇದು ಸತ್ಯ. ಅದು ನಾನು ಪದಗಳನ್ನ ನೆನೆಸ್ಕೊಂಡು ಬರೆದಿದ್ದೆ, ಇದು ಹಂಗಲ್ಲ. ಅದು ಗುರುರಾಜ್ ಹೊಸಕೋಟೆ ಅವರು ಬಂದಿದ್ರು. ಶಶಿ ನೀನು ಅಲ್ಲಿದ್ದೆ, ಇಲ್ಲೆಂಗಮ್ಮ. ಅವರು ಅಲ್ಲೊಂದಷ್ಟು ಹಾಡು ಹೇಳಿದ್ರು. ಬಟ್ ನನಗೆ ಏನನ್ಸುತ್ತೆ ಅಂದರೆ, ನಾನು ಸಾರ್ಥಕವಾಯಿತು ಜೀವನ, ಒಂದೊಳ್ಳೆ ಕೆಲಸ ಮಾಡಿದ್ದೀನಿ. ಆಗ ಸಿನಿಮಾಗಳಲ್ಲಿ ನಾವು ಹೋದ ತಕ್ಷಣವೇ, ಅದು ಸಹಜ ನಮ್ಮ ಇಂಡಸ್ಟ್ರಿಯಲ್ಲಿ, ಹೋದ ತಕ್ಷಣ ನಾವು ಹಗ್ ಮಾಡ್ಕೊಳ್ತೀವಿ, ಒಂದು ತಪ್ಕೊಂಡು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಒಳ್ಳೆ ಒಂದು ಹಗ್ ಮಾಡ್ತೀವಿ, ಅದು ಕ್ಯಾಶುವಲ್. ಅದು ಈಗ ಹಾಗಲ್ಲ. ನಾನು ಅಲ್ಲಿ ಬರ್ತಾ ಇದ್ದರೆ, ತಾಯಿಯ ಮಡಿಲು ನಮಸ್ಕಾರಮ್ಮ, ಅನ್ನದಾತೆ ನಮಸ್ಕಾರ, ಈಗ ಹಗ್ಗಿ ಬಿಟ್ಬಿಟ್ರು ನನ್ನ. ನೋಡು ದೃಷ್ಟಿಕೋನ ನಮಸ್ಕಾರ. ಬದಲಾಗಿದೆ. ಯಾಕಂದರೆ ಅವರಿಗೆ ಈಗ ಅನ್ನದಾತೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಏನು ಕೇಳ್ಕೊಳ್ಳೋದು ಅಂದರೆ, ಕೈಯಲ್ಲಾದರೆ ಒಳ್ಳೇದು ಮಾಡಿ, ಇಲ್ವಾ ಸುಮ್ಮನೆ ಇದ್ಬಿಡಿ. ಈ ಅನ್ನ ತಿಂತಾ ಇರ್ತಾರಲ್ಲ, ಆ ತಟ್ಟೆನ ಕಸ್ಕಬೇಡಿ. ಅದರಷ್ಟು ಪಾಪ ಕರ್ಮ ಇನ್ನೊಂದಿಲ್ಲ. ನಾಳೆ ನೀವೆಲ್ಲಿ ಬೀಳ್ತಿರೋ ಗೊತ್ತಿಲ್ಲ. ಎಕ್ಸಾಂಪಲ್ ನನ್ನನ್ನು ತಗೊಳ್ಳಿ, ಇವತ್ತು ನಾನು ಚೆನ್ನಾಗಿದ್ದೀನಿ, ನನ್ನ ಹಿಂದೆ ಕರ್ಮ ಇದೆಯಲ್ಲ, ಇನ್ನೂ ಇದೆ ನಂದು ಪಾಪ ಕರ್ಮ ಇನ್ನೂ ಇದೆ. ನಾನೆಲ್ಲ ಕರ್ಮ ಮುಗಿಸ್ಕೊಬಿಟ್ಟಿದ್ದೀನಿ ಅನ್ನೋದು ಭ್ರಮೆ. ನಂದು ಇನ್ನೂ ಬ್ಯಾಲೆನ್ಸ್ ಇದೆ. ಅದರಲ್ಲೂ ಒಂದು ಚೂರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಳ್ಳೆ ಕೆಲಸ. ಹೌದು, ಕೊಟ್ಬಿಟ್ಟಿದ್ದಾನೆ ಮುಂಚೆ, ಹಣೆ ಬರಹದಲ್ಲಿ ಬರೆದುಬಿಟ್ಟಿದ್ದಾನೆ, ಹೀಗೇ ಹೋಗಬೇಕು, ಹೀಗೇ ಇರಬೇಕು ಅಂತ ನನ್ನ ಹಣೆ ಬರದಲ್ಲಿ ಆಲ್ರೆಡಿ ಇದೆ. ಅದರಲ್ಲಿ ಒಂಚೂರು ದೇವರೇ ಒಂಚೂರು ಕಡಿಮೆ ಮಾಡ್ಕೊಳಪ್ಪ, ಕರ್ಕೋಬೇಕಾದ್ರೆ ನೆಮ್ಮದಿಯಾಗಿ ಕರ್ಕೊಳಪ್ಪ. ಅಮ್ಮ ಬಹಳ ಖುಷಿ ಆಯಿತು ನೀವು ಕಾರ್ಯಕ್ರಮಕ್ಕೆ ಬಂದದ್ದು. ಆ್ಯಂಡ್ ನಮ್ಮ ಕ್ಯಾಶುವಲ್ ಕನೆಕ್ಟ್ ಕಾರ್ಯಕ್ರಮದ ಮೂಲಕ ಹಾಗೂ ನಮ್ಮ ವೀಕ್ಷಕರ ಮೂಲಕ ಬಂದಿದ್ದಕ್ಕೆ, ನಿಮ್ಮ ಕತೆ ಹಂಚಿಕೊಂಡಿದ್ದಕ್ಕೆ, ಕೇವಲ ಇದು ನಿಮ್ಮ ಕಥೆಯಲ್ಲ, ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಜೀವನ ಪಾಠ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರು ಹೇಳ್ತಾರೆ ಇವರನ್ನು ಮತ್ತೆ ಕರೆಸಿ ಅಂತ. ಆಗಾಗ ಖಂಡಿತ ಮತ್ತೊಂದಷ್ಟು ಪಾಡ್ಕಾಸ್ಟ್ ನಾವು ಮಾಡೋಣ, ಜೀವನದ ಬಗ್ಗೆ ಮಾತಾಡೋಣ. ಆ್ಯಂಡ್ ನೀವು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ, ಈ ಕೆಲಸ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶುಭವಾಗಲಿ. ನಿಮ್ಮ ಲೈವಲ್ಲಿರೋರ್ಗೊಂದು ರಿಕ್ವೆಸ್ಟು, ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರು ದುಡುಕಬೇಡಿ. ಜೀವನ ತುಂಬ ಚೆನ್ನಾಗಿದೆ. ಯಾರು ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡಿ. ತಿಳ್ಕೊಂಡ್ರಲ್ಲ? ಥ್ಯಾಂಕ್ ಯು. ಬಹಳ ಒಳ್ಳೆ ಜೀವನ ಸಂದೇಶ ಹೇಳಿದ್ದೀರಿ. ಅಮ್ಮನ ಮಡಿಲು ಟ್ರಸ್ಟ್ ಶಶಿಕಲಾ, ನಿಮ್ಮ ಮನೆ ಮಗಳು, ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ಸೆರಗೊಡ್ಡಿ ಬೇಡ್ತಾ ಇದ್ದೀರಿ. ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಒಂದು 60 ಜನ ತಂದೆ ತಾಯಿನ ನಾನು ಸಾಕ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಂತ ನಿಮ್ಮ ಆಶೀರ್ವಾದ ಸದಾ ಇರಲಿ.